ನಾವು ಭಾಗವತದ ಮೊದಲನೆಯ ಸ್ಕಂದದ 18ನೇ ಅಧ್ಯಾಯದಲ್ಲಿ ಈಗ ಈ ಶ್ಲೋಕವನ್ನು ಓದಿದ್ದೇವೆ. ಇಲ್ಲಿ ಋಷಿ ಮುನಿಗಳೆಲ್ಲ ನೈಮಿಷಾರಣ್ಯದಲ್ಲಿ ಸೇರಿರ್ತಾರೆ ಯಜ್ಞ ಮಾಡೋಕ್ಕೆ ಅಂತ. ಆ ಯಜ್ಞ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅವರಿಗೆ, ಅವರು ಕಾಮ್ಯ ಕರ್ಮದ ಆಚರಣೆಯಲ್ಲಿ ಅವರು ತೊಡಗಿರ್ತಾರೆ. ಬಹುತೇಕ ಜನ ಯಜ್ಞಗಳನ್ನು ಯಾಕೆ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೇನೋ ಒಂದು ಇಚ್ಛೆ ಇರುತ್ತೆ, ಬಯಕೆ ಇರುತ್ತೆ. ಅದನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಒಂದು ರೀತಿಯ ಯಜ್ಞ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಈ 12ನೇ ಶ್ಲೋಕದಲ್ಲಿ ಹೊಗೆಗೆ ಹೋಲಿಸಿದ್ದಾರೆ. ಯಜ್ಞ ಮಾಡಿದಾಗ ಹೊಗೆ ಬರುತ್ತೆ. ಆ ಹೊಗೆಯಿಂದ ಅಲ್ಲಿದ್ದ ಎಲ್ಲ ಋಷಿಮುನಿಗಳು ಅವರ ದೇಹಗಳು ಕಪ್ಪಾಗಿದ್ವಂತೆ. ಅಂದರೆ ಅಷ್ಟು ಯಜ್ಞಗಳನ್ನು ಮಾಡ್ತಾ ಇದ್ದರು ಅವರು ಅಂತ ಅರ್ಥ. ಅವರ ದೇಹ ಮಾತ್ರ ಕಪ್ಪಾಗಿರಲಿಲ್ಲ, ಅವರ ಮನಸ್ಸುಗಳು ಕೂಡ ಕಪ್ಪಾಗಿತ್ತಂತೆ. ಮನಸ್ಸು ಕಪ್ಪಾಗೋದು ಅಂದರೆ ಏನರ್ಥ? ಯಜ್ಞದ ಆಚರಣೆ ಯಾಕೆ ಮಾಡಬೇಕು ಅನ್ನುವ ಜ್ಞಾನ ಇಲ್ಲದೆ ಯಾರು ಕಾಮ್ಯ ಕರ್ಮಗಳಲ್ಲಿ ತೊಡಗಿರ್ತಾರೋ, ಯಾರು ತಮ್ಮ ಭೌತಿಕ ಇಚ್ಛೆಗಳ ಪೂರೈಕೆಗಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅಂಥವರ ಜ್ಞಾನ ಈ ಕಾಮದಿಂದ ಅದು ಮುಚ್ಚಿ ಹೋಗಿ ಬಿಡುತ್ತೆ. ಇದನ್ನು ಭಗವಂತ ಕೃಷ್ಣ ಕೂಡ ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ. ಕಾಮ ಅನ್ನೋದು ಆತ್ಮನನ್ನು ಹೊಗೆಯ ರೀತಿ ಆವರಿಸಿರುತ್ತೆ. ಆ ಹೊಗೆಯಿಂದ ನಾವು ನಿಜವಾದ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಮ ಅನ್ನೋದು ಮನುಷ್ಯನ ಬದ್ಧ ವೈರಿ ಅಂತ ಭಗವಂತ ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ. ಎಲ್ಲ ಋಷಿಮುನಿಗಳು ಈ ರೀತಿ ನಮ್ಮ ಪರಿಸ್ಥಿತಿ ಆಗಿವೆ. ನಮ್ಮ ದೇಹ ಮಾತ್ರ ಕಪ್ಪಾಗಿಲ್ಲ, ನಮ್ಮ ಮನಸ್ಸುಗಳು ಕೂಡ ಕಪ್ಪಾಗಿಬಿಟ್ಟಿದ್ದೇವೆ. ಇದಕ್ಕೋಸ್ಕರ ಅದಕ್ಕೆ ಒಂದೇ ಒಂದು ಪರಿಷ್ಕಾರ ಏನು ಅಂದರೆ ಭಗವಂತನಾದ ಗೋವಿಂದನ ಲೀಲೆಗಳ ಶ್ರವಣ ಮಾಡೋದು. ಈ ಭಗವಂತನಾದ ಗೋವಿಂದನ ಲೀಲೆಗಳ ಶ್ರವಣವನ್ನು ಮಾಡಿದರೆ ನಮ್ಮ ಅಜ್ಞಾನವೆಲ್ಲ ದೂರವಾಗಿ ಕಾಮದ ಹತೋಟಿಯಿಂದ ನಾವು ಆಚೆ ಬಂದು ನಾವು ನಿಜವಾದ ಭಕ್ತಿ ಜ್ಞಾನಗಳನ್ನು ಸಂಪಾದಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವರು ಸೂತ ಮಹರ್ಷಿಗಳಲ್ಲಿ ಅವರು ನಿವೇದನೆ ಮಾಡಿಕೊಳ್ತಾರೆ, ದಯವಿಟ್ಟು ನೀವು ಭಗವಂತನ ಬಗ್ಗೆ ವಿಚಾರಗಳನ್ನು ನಮಗೆ ತಿಳಿಸ್ಕೊಡಿ ಅಂತ. ಯಜ್ಞಗಳನ್ನೇನೋ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಮನಸ್ಸುಗಳು ಚಂಚಲವಾಗಿದ್ದೆ, ಮನಸ್ಸು ಸ್ಥಿರ ಇಲ್ಲ, ಭಗವಂತನಲ್ಲಿ ನಮಗೆ ಸ್ಥಿರವಾದ ಮನಸ್ಸು ಆಗಿಲ್ಲ. ಅದಕ್ಕೋಸ್ಕರ ನಿಮ್ಮಿಂದ ನಾವು ಭಗವಂತನ ಕಥಾಶ್ರವಣವನ್ನು ಮಾಡಬೇಕು ಅಂತ ನಮಗೆ ಬಯಕೆ ಆಗಿದೆ. ಇದರಿಂದ ನಮ್ಮ ಅಜ್ಞಾನವೆಲ್ಲ ತೊಲಗಿ ಭಗವಂತನ ಭಕ್ತಿ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಭಾಗವತವನ್ನು ನಮಗೆ ಉಪದೇಶವನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿರುವ ಸ್ವಾರಸ್ಯ ಏನು ಅಂದರೆ, ಯಾವಾಗಲಾದರೂ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಭಗವಂತನ ಭಕ್ತರ ಸಂಘ ಸಿಕ್ಕಿದರೆ ನಾವು ಏನು ಮಾಡಬೇಕು ಅಂದರೆ ಆ ಸಂಘವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಭಗವಂತನ ಭಕ್ತರ ಸದುಪಯೋಗ, ಸಂಘದ ಸದುಪಯೋಗ ಅಂದರೆ ಏನು? ಅವರಲ್ಲಿ ನಾವು ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಭಗವಂತನ ಬಗ್ಗೆ, ಭಕ್ತಿ ತತ್ವದ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳಿ ನಾವು ಉತ್ತರಗಳನ್ನು ಅವರಿಂದ ಪಡಿಬೇಕು, ಕೇಳಬೇಕು, ಶ್ರವಣ ಮಾಡಬೇಕು. ಅದಕ್ಕೋಸ್ಕರ ಆ ಎಲ್ಲ ಋಷಿಮುನಿಗಳು 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಇದರ ಅರ್ಥ ಏನು ಅಂದರೆ, ತುಲ ಅಂದರೆ ಗೊತ್ತಿದೆ ನಮಗೆ, ತುಲಾಭಾರ, ತುಲ ಅಂದರೆ ಏನೋ ತಕ್ಕಡಿ ಅಂತ. ತಕ್ಕಡಿಯ ಒಂದು ಕಡೆ ನಾವು ಸ್ವರ್ಗ ಸುಖವನ್ನು ಇಡೋಣ, ಮತ್ತು ಮುಕ್ತಿಯನ್ನು ಕೂಡ ಇಡೋಣ. ಇನ್ನೊಂದು ಕಡೆ ಭಗವಂತನ ಭಕ್ತರ ಸಂಘವನ್ನು ಇಡೋಣ. ಆಗ ನಾವು ತಕ್ಕಡಿಯಲ್ಲಿ ನಾವು
ತುಲನೆ ಮಾಡಿದ್ರೆ ಈ ಭಗವಂತನ ಭಕ್ತರ ಸಂಘವೇ ಹೆಚ್ಚು ಭಾರವಾಗಿ ತೂಗುತ್ತಂತೆ. ಅದು ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ಅಂದರೆ ನಾವು ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ನಂದನ ಕಾನನದಲ್ಲಿ ಚೆನ್ನಾಗಿ ನಾವು ಎಂಜಾಯ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಜನರಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಆ ಎಲ್ಲ ಸ್ವರ್ಗ ಸುಖಗಳು ಕೂಡ ಭಗವಂತನ ಭಕ್ತರ ಸಂಘದಲ್ಲಿ ಸಿಗುವ ನಮಗೆ ಜ್ಞಾನ ಮತ್ತು ಭಕ್ತಿಗೆ ನಾವು ತುಲನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ಸುಖವನ್ನು ಬಿಡಿ, ಅಪುನರ್ಭವ ಅಂದರೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದುವುದು ಕೂಡ ಅದು ಭಗವಂತನ ಭಕ್ತರ ಸಂಘಕ್ಕೆ ಅದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುಕ್ತಿ ಕೂಡ ಭಗವಂತನ ಭಕ್ತರ ಸಂಘದ ಮುಂದೆ ಅದು ಬಹಳ ಚಿಕ್ಕದು, ಅದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ತುಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ನೈಮಿಷಾರಣ್ಯದ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ನಮ್ಮ ಭಾಗ್ಯ ಎಂತಹದು ಸೂತ ಮಹರ್ಷಿಗಳೇ, ನೀವು ಬಂದಿದ್ದೀರಾ, ಇಂತಹ ಭಾಗ್ಯದ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ದಯವಿಟ್ಟು ನಮಗೆ ಭಾಗವತವನ್ನು ಪ್ರವಚನ ಮಾಡಿ, ನಮಗೆ ಹೇಳಿ, ಭಾಗವತವನ್ನು, ಗೋವಿಂದನ ಕಥೆಯನ್ನು ನಮಗೆ ಹೇಳಿ ಅಂತ ಅವರೆಲ್ಲ ಕೇಳ್ಕೊತಾ ಇದ್ದಾರೆ ಸೂತ ಮುನಿಗಳ ಹತ್ತಿರ. ನೋಡಿ, ನಮಗೆ ಭಕ್ತರ ಸಂಘ ಅನ್ನೋದು ಬಹಳ ಮುಖ್ಯ. ನಾವು ಆಧ್ಯಾತ್ಮಿಕ ಜೀವನವನ್ನು ನಾವು ಪ್ರಾರಂಭ ಮಾಡಬೇಕು ಅಂದರೆ ಅದು ಭಕ್ತರ ಸಂಘದಿಂದಲೇ ಸಾಧ್ಯ. ಭಕ್ತರ ಜೊತೆ ನಾವು ಸಂಪರ್ಕಕ್ಕೆ ಬರದೇ ಹೋದರೆ ನಾವು ಆಧ್ಯಾತ್ಮಿಕ ಜೀವನದ ಪ್ರಾರಂಭನೇ ಆಗೋದಿಲ್ಲ ನಮಗೆ, ಅಲ್ವಾ? ಅಂದರೆ ಸಾಧು ಸಂಘ ಅನ್ನೋದು ಅಷ್ಟು ಮುಖ್ಯ. ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತ್ತಿರು ಹೇ ಮನುಜ. ಹೇ ಮನುಜ, ಭಗವಂತನಲ್ಲಿ ನನಗೆ ಶುದ್ಧ ಭಕ್ತಿ ಬರಬೇಕು ಅಂದರೆ ಕೇಶವನ ಒಲುಮೆ ಅಂದರೆ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ನೀನೇನು ಮಾಡಬೇಕು? ಹರಿದಾಸರೊಳು ಇರುತ್ತಿರು, ಹರಿದಾಸರ ಜೊತೆ ಸಂಪರ್ಕವನ್ನು ಇಟ್ಟುಕೋ, ಹರಿದಾಸರ ಸಂಘದಲ್ಲಿ ಇರು, ಅವರ ಸೇವೆಯನ್ನು ಮಾಡು, ಅವರ ಬಳಿ ಭಗವಂತನ ಬಗ್ಗೆ ತಿಳಿದುಕೋ ವಿಷಯವನ್ನು ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ಕೇಶವನ ಒಲುಮೆ ಆಗುವವರೆಗೆ ಹರಿದಾಸರೊಳು ಇರುತ್ತಿರು ಹೇ ಮನುಜ. ಇದು ಯಾರಿಗೆ ಹೇಳ್ತಾ ಇರೋದು? ಎಲ್ಲ ಮನುಷ್ಯರಿಗೆ, ನಮಗೆಲ್ಲ. ಯಾಕೆಂದರೆ ಮನುಷ್ಯ ಜನ್ಮ ಬಹಳ ದುರ್ಲಭ ಮಾನವ ಜನಮ ಸತ್ಸಂಗೆ ತೊರೋಹೋ ಏ ಭವ ಸಿಂಧೂರೇ. ನಾವು ಈ ಭವಸಾಗರದಲ್ಲಿ ಸಿಲುಕಿಕೊಂಡಿದ್ದೇವೆ. ಆ ಭವಸಾಗರದಿಂದ ನಾವು ಪಾರಾಗಬೇಕು ಅಂದರೆ ಒಂದೇ ಒಂದು ವಿಧಾನ, ಭಗವಂತನ ಭಕ್ತರ ಸಂಘ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ನಮಗೆ ಮೊದಲನೆಯ ಸ್ಕಂದದಲ್ಲೇ ಭಾಗವತದಲ್ಲಿ ನಾರದ ಮುನಿಗಳ ಪೂರ್ವ ಜನ್ಮದ ವೃತ್ತಾಂತದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿ ಪುತ್ರನಾಗಿ ಇರ್ತಾರೆ. ಚಾತುರ್ಮಾಸ್ಯದ ವೇಳೆ ಅನೇಕ ಶುದ್ಧ ಭಕ್ತರು ಅವರಿರುವ ಊರಿಗೆ ಬರ್ತಾರೆ. ಆ ಸಮಯದಲ್ಲಿ ಆ ನಾರದ ಮುನಿಗಳು ಅಂದರೆ ಆ ಹುಡುಗ ಮತ್ತು ಅವರ ತಾಯಿ ಇಬ್ಬರು ಹೋಗಿ ಆ ಶುದ್ಧ ಭಕ್ತರ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ಆಗ ಅವರ ಸಂಪರ್ಕದಿಂದ ಆ ಹುಡುಗನಿಗೆ ಭಾಗವತವನ್ನು ಕೇಳುವ ಅವಕಾಶ ಸಿಗುತ್ತೆ. ಅದೇ ಅಲ್ಲದೆ ಆ ಶುದ್ಧ ಭಕ್ತರ ಸೇವೆಯನ್ನು ಕೂಡ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಒಂದು ದಿವಸ ಅವರ ಅಪ್ಪಣೆಯನ್ನು ಪಡೆದು ಆ ಹುಡುಗ ಏನು ಮಾಡ್ತಾನೆ, ಅವರು ತಿಂದು ಮಿಕ್ಕ ಪ್ರಸಾದವನ್ನು ಅವನು ಸೇವಿಸ್ತಾನೆ. ಮಹಾಪ್ರಸಾದವನ್ನು ಸೇವಿಸ್ತಾನೆ. ಇದರಿಂದಾಗಿ ಏನಾಗುತ್ತೆ, ಆ ಹುಡುಗನಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಆ ಹುಡುಗನಲ್ಲಿ ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು, ಭಗವಂತನ ಸೇವೆಯಲ್ಲಿ ಸದಾ ತೊಡಕೋಬೇಕು ಅನ್ನುವ ಒಂದು ಹಂಬಲ ಉಂಟಾಗುತ್ತೆ. ಅದಾದ ಸಮಯದಲ್ಲಿ ಹಾವಿನಿಂದ ಕಚ್ಚಿಸಲ್ಪಟ್ಟು ತಾಯಿ ತೀರಿ ಹೋಗಿಬಿಡ್ತಾಳೆ. ಆಗ ಚಿಕ್ಕ ಹುಡುಗನಿಗೆ ಆ ಭಗವಂತನ ಬಗ್ಗೆ ಆ ಭಕ್ತರಲ್ಲಿ ಕೇಳಿದ ಮಾತುಗಳು ಎಷ್ಟು ಪ್ರಭಾವ ಬೀರಿರುತ್ತೆ ಅಂದರೆ ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖ ಆಗೋದಿಲ್ಲ ಅವನಿಗೆ. ಅವನು ಇದು ಒಂದು ಸದವಕಾಶ ಬಂತು ನನಗೆ, ಭಗವಂತನಲ್ಲಿ ನಾನು ಮೊರೆ ಹೋಗ್ತೇನೆ, ಭಗವಂತನ ಸೇವೆಯಲ್ಲಿ
ಕಂಪ್ಲೀಟಾಗಿ ನಾನು ತೊಡ್ಕೊಳ್ತೇನೆ ಅಂತ ಒಂದು ದೃಢ ನಿಶ್ಚಯ ಸಂಕಲ್ಪವನ್ನು ಮಾಡಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸಿನ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ಆ ತಪಸ್ಸಿನ ಪರಿಣಾಮವಾಗಿ ಆ ಹುಡುಗನಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಮತ್ತು ಮುಂದಿನ ಜನ್ಮದಲ್ಲಿ ನಾರದ ಮುನಿಗಳಂತಹ ಶುದ್ಧ ಭಕ್ತರಾಗಿ ಅವರಿಗೆ ಜನ್ಮ ಬರುತ್ತೆ. ನಾರದ ಮುನಿಗಳು ಸಾಮಾನ್ಯವಾದ ಭಕ್ತರಲ್ಲ ಅಲ್ವಾ, ಅವರು ಎಷ್ಟೊಂದು ಭಕ್ತರಿಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದನಿಗೆ, ಧ್ರುವನಿಗೆ, ಪ್ರಚೇತರಿಗೆ, ಅನೇಕ ಜನ ಭಕ್ತರಿಗೆ ನಾರದ ಮುನಿಗಳು ಭಕ್ತಿಯ ಬೀಜವನ್ನು ಬಿತ್ತಿದ್ದಾರೆ. ಅಂತಹ ನಾರದ ಮುನಿಗಳು ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು ತಮ್ಮ ಶಿಷ್ಯರಾದ ವ್ಯಾಸದೇವರಿಗೆ ಹೇಳುವಾಗ ಇದು ಹೇಳ್ತಾರೆ, ಭಗವಂತನ ಭಕ್ತರ ಸಂಘದಿಂದ ನನಗೆ ಇಂತಹ ಅವಕಾಶ ಸಿಕ್ಕಿದೆ, ಮುಕ್ತಿಯನ್ನು ಪಡೆದಿದ್ದೇನೆ. ಮುಕ್ತಿಗಿಂತ ನಾನು ಸದಾ ಭಗವಂತನ ನಾಮಸ್ಮರಣೆಯನ್ನೇ ಮಾಡಿಕೊಳ್ಳುವ ಬುದ್ಧಿ ನನಗೆ ಬಂದಿದೆ, ಜನ್ಮ ನನಗೆ ಬಂದಿದೆ ಅಂತ ನಾರದ ಮುನಿಗಳು ಹೇಳ್ತಾರೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಭಗವಂತನ ಭಕ್ತರ ಸಂಘ ಅನ್ನೋದು ಎಷ್ಟು ಮುಖ್ಯ. ನಮ್ಮ ಆಧ್ಯಾತ್ಮಿಕ ಜೀವನ ಶುರುವಾಗಕ್ಕೆ ಮತ್ತು ಪ್ರಗತಿಯನ್ನು ಪಡೆಯೋದಕ್ಕೆ ಎರಡಕ್ಕೂ ಕೂಡ ಭಗವಂತನ ಭಕ್ತರ ಸಂಘ ಬಹಳ ಮುಖ್ಯ. ಅದಕ್ಕೆ ಪ್ರಭುಪಾದರು ಚಾಣಕ್ಯ ಪಂಡಿತರ ಮಾತನ್ನು ಹೇಳ್ತಾರೆ, ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ. ದುರ್ಜನರ ಸಂಘವನ್ನು ಬಿಡಿ, ಸಾಧುಗಳ ಸಂಘವನ್ನು ಬಯಸಬೇಕು ನೀವು ಅಂತ ಚಾಣಕ್ಯ ಪಂಡಿತರು ಹೇಳ್ತಾರೆ. ಮಹಾಪ್ರಭುಗಳು ಕೂಡ, ಚೈತನ್ಯ ಮಹಾಪ್ರಭುಗಳಿಗೆ ಯಾರೋ ಒಬ್ಬರು ಕೇಳಿದ್ರಂತೆ ಪ್ರಶ್ನೆ, ಒಬ್ಬ ವೈಷ್ಣವನ ಪರಮ ಕರ್ತವ್ಯ ಏನಾಗಿದೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಸತ್ಸಂಗ ತ್ಯಾಗ ಏ ವೈಷ್ಣವ ಆಚಾರ್. ಒಬ್ಬ ವೈಷ್ಣವನ ಪ್ರಪ್ರಥಮ ಕರ್ತವ್ಯ ಏನು ಅಂದರೆ ಅಸತ್ಸಂಗವನ್ನು ಬಿಡುವುದು, ಕೆಟ್ಟ ದುರ್ಜನರ ಸಂಘವನ್ನು ಬಿಡುವುದು. ಅಸತ್ಸಂಗ ಅಂದರೆ ಏನು? ಯಾರು ಯಾವಾಗಲೂ ಕಾಮದ ಬಗ್ಗೆಯೇ ತಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೋ, ಯಾರು ಸದಾ ಇಂದ್ರಿಯ ಸುಖಗಳಲ್ಲೇ ನಿಮಗ್ನರಾಗಿರ್ತಾರೋ ಅಂಥವರು ಅಸತ್ ಸಂಘಗಳು, ಅಂಥವರ ಸಂಘವನ್ನು ನಾವು ಬಿಡಬೇಕು. ಮತ್ತು ಯಾರು ಭಗವಂತನ ಭಕ್ತರಲ್ಲವೋ ಅವರ ಸಂಘ ಕೂಡ ಅಸತ್ಸಂಗ. ಆ ಅಸತ್ಸಂಗವನ್ನು ಬಿಡಬೇಕು. ಅಂದರೆ ನಾವು ಯಾರ ಜೊತೆನೂ ಮಾತಾಡೋದೇ ಬೇಡವಾ? ದೇವಸ್ಥಾನದಲ್ಲಿರುವ ಭಕ್ತರೇನೋ ಯಾವಾಗಲೂ ಸಾಧು ಸಂಘಗಳಲ್ಲಿ ಇರ್ತಾರೆ, ನಾವು ಆಚೆ ಇರುವವರ ನಮ್ಮ ಪಾಡೇನು ಅಂತ ಕೇಳ್ಬೋದು ನೀವು. ಅಂದರೆ ಭಾಗವತದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರ ಜೊತೆ ವಿನಿಮಯ, ಹೆಚ್ಚು ಅವರ ಜೊತೆ ಕೂಡೋದು, ಅವರ ಜೊತೆ ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದು, ಅವರ ಜೊತೆ ಊಟ ಮಾಡೋದು, ಅವರ ಪ್ಲ್ಯಾನ್ಗಳಲ್ಲಿ ನಾವು ಶಾಮೀಲಾಗೋದು, ಇಂತಹದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ? ನಮ್ಮ ಭಕ್ತಿಯನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೋಸ್ಕರ ವ್ಯಾವಹಾರಿಕ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಂತಹವರ ಜೊತೆ, ಅಭಕ್ತರ ಜೊತೆ ಮಾತನಾಡಬೇಕಷ್ಟೆ. ಆದರೆ ನಮ್ಮ ನಿಜವಾದ ಸಂಘ ಯಾರ ಜೊತೆ ಇರಬೇಕು ಅಂದರೆ ಭಕ್ತರ ಜೊತೆ ಇರಬೇಕು. ಇದಕ್ಕೆ ಉದಾಹರಣೆಯಾಗಿ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೇವೆ, ವಿಭೀಷಣ ರಾವಣಾಸುರನ ತಮ್ಮ. ಆ ವಿಭೀಷಣ ಅನೇಕ ರೀತಿಯಲ್ಲಿ ರಾವಣಾಸುರನಿಗೆ ಒಳ್ಳೆಯ ಕಿವಿ ಮಾತನ್ನು, ಬುದ್ಧಿ ಮಾತನ್ನು ಹೇಳ್ತಾನೇ ಇರ್ತಾನೆ. ಆದರೆ ರಾವಣಾಸುರ ಕೇಳೋದಿಲ್ಲ. ವಿಭೀಷಣ ಹೇಳ್ತಾನೆ, ಸೀತಾಮಾತೆಯನ್ನು ಹಿಂದಿರುಗಿಸ್ಬಿಡು ರಾಮಚಂದ್ರನಿಗೆ. ರಾಮಚಂದ್ರ ದೇವೋತ್ತಮ ಪರಮಪುರುಷನಾಗಿದ್ದಾನೆ, ಅವನ ಜೊತೆ ವೈರಿ ನಮಗೂ ಒಳ್ಳೆಯದಲ್ಲ, ನಮ್ಮ ಸಾಮ್ರಾಜ್ಯಕ್ಕೂ ಒಳ್ಳೆಯದಲ್ಲ ಅಂತ ಅನೇಕ ರೀತಿಯಲ್ಲಿ ವಿಭೀಷಣ ಹೇಳಿದ್ರೂ ಕೂಡ ಕಾಮಾಂಧನಾದ ಈ ರಾವಣ ಆ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಕಡೆಗೆ ಏನು ಮಾಡ್ತಾನೆ ವಿಭೀಷಣ? ಈ ಅಸತ್ಸಂಗ ನನಗೆ ಬೇಡ ಅಂತ ರಾವಣಾಸುರನನ್ನು, ಲಂಕೆಯನ್ನು ಬಿಟ್ಟು ಶ್ರೀರಾಮಚಂದ್ರನ ಶರಣಗೆ ಹೋಗ್ತಾನೆ. ವಿಭೀಷಣ ನಮಗೆ ಯಾವ ಪಾಠವನ್ನು ಕಲಿಸ್ತಾ ಇದ್ದಾನೆ ಅಂದರೆ, ನಾವು ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ಯಾರ ಜೊತೆ ನಾವು ಕೂಡ್ತಾ ಇದ್ದೇವೆ, ಯಾರ ಜೊತೆ ಮಾತಾಡ್ತಾ ಇದ್ದೇವೆ. ಯಾಕೆಂದರೆ ಸಂಗಾತ್ ಸಂಜಾಯತೆ ಕಾಮಃ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ. ಸಂಗಾತ್ ಸಂಜಾಯತೆ ಕಾಮಃ. ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಆಸೆಗಳು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ?
ನಾವು ಎಂತಹವರ ಸಂಘದಲ್ಲಿ ಇದ್ದೇವೆ ಅಲ್ವಾ. ಸಜ್ಜನರ ಸಂಘ ಹೆಜ್ಜೆಯೇನು ಸವಿದಂತೆ ಅಂತ ಹೇಳ್ತೀವಲ್ಲ. ಅಂದರೆ ಒಳ್ಳೆಯವರ ಸಂಘದಲ್ಲಿ ಇದ್ದರೆ ಅವರ ಪ್ರಭಾವದಿಂದ ನಮಗೂ ಕೂಡ ಒಳ್ಳೆಯ ಚಿಂತನೆಗಳು ಆಲೋಚನೆಗಳು ಬರ್ತವೆ. ಯಾವಾಗ ನಾವು ದುಷ್ಟರ ಸಂಘದಲ್ಲಿ ಇರ್ತೇವೋ ಅವರ ಪ್ರಭಾವ ನಮ್ಮ ಮೇಲೆ ಹೆಚ್ಚು ಬೀರಿ ನಾವು ಕೂಡ ಅವರ ಮಾರ್ಗದಲ್ಲಿ ಹೋಗುವ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅಸತ್ ಸಂಘವನ್ನು ನಾವು ಬಿಡಬೇಕು. ಅಸತ್ ಸಂಘವನ್ನು ಬಿಡುವುದು ಮಾತ್ರ ಅಲ್ಲ, ಸಾಧುಗಳ ಸಾಂಗತ್ಯವನ್ನು ಸದಾ ನಾವು ಪ್ರಯತ್ನ ಪಡ್ತಾ ಇರಬೇಕು, ನಿರೀಕ್ಷೆ ಮಾಡ್ತಾ ಇರಬೇಕು. ಸಾಧು ಸಮಾಗಮ, ಭಜ ಸಾಧು ಸಮಾಗಮ ಅಂತ ಇದು ವಿಭೀಷಣನಿಂದ ನಮಗೆ ತಿಳಿದು ಬರುವ ಮಾತು. ಇನ್ನೊಂದು ಕಡೆ ಪುರಂದರದಾಸರು ಹೇಳ್ತಾರೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಅಂತ ಒಂದು ಹಾಡು. ಪುರಂದರದಾಸರು ಹೇಳ್ತಾರೆ, ಭಗವಂತನೇ ಸ್ವತಃ ಬರೆದಿದ್ದಾನಂತೆ ನಮಗೊಂದು ಕಾಗದ. ಯಾವುದು ಆ ಕಾಗದ ಅಂದರೆ ಭಗವದ್ಗೀತೆ. ಭಗವಂತನೇ ಸ್ವಯಂ ನಮಗೋಸ್ಕರ ಬರೆದಿರುವ ಕಾಗದ ಕಳಿಸಿದ್ದಾನೆ ನಮಗೆ. ನಾವು ಕೆಲವು ಜನ ಈ ಪ್ರಪಂಚದಲ್ಲಿ ಇನ್ನೂ ಅವ್ರಿಗೆ ಗೊತ್ತೇ ಇಲ್ಲ ಈ ಕಾಗದ ಭಗವಂತನಿಂದ ಬಂದಿದೆ ಅಂತ. ಇನ್ನು ಕೆಲವರು ಕಾಗದ ಏನೋ ಬಂದಿದೆ ಆದರೆ ಅದನ್ನು ಓಪನ್ ಮಾಡಿ ನೋಡೇ ಇಲ್ಲ. ಇನ್ನು ಕೆಲವರು ಓಪನ್ ಮಾಡಿದ್ದಾರೆ, ಆದರೆ ಅವರು ತಮಗೆ ಮನಸ್ಸೋ ಇಚ್ಛೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಭಗವಂತ ಹೇಳಿದ್ದೇ ಒಂದು ಮಾತು, ಅವರು ಅರ್ಥ ಮಾಡ್ಕೊಂಡಿದ್ದೇ ಇನ್ನೊಂದು ಮಾತು ಅಲ್ವಾ. ಇನ್ನು ಕೆಲವರು ಭಗವಂತನ ಶುದ್ಧ ಭಕ್ತರ ಸಂಘವನ್ನು ಮಾಡಿ ಅವರಿಂದ ಈ ಕಾಗದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ನಾವೆಲ್ಲ ಆ ಭಾಗ್ಯಶಾಲಿಗಳ ಗುಂಪಿಗೆ ಸೇರಿರೋರು. ಯಾಕೆ ಅಂದರೆ ಅದು ಪ್ರಭುಪಾದರ ಕೃಪೆ ನಮಗೆಲ್ಲ ಸಿಕ್ಕಿದೆ. ಪ್ರಭುಪಾದರು ನಮಗೆ ಭಗವದ್ಗೀತಾ ಯಥಾರೂಪವನ್ನು ಸರಿಯಾಗಿ ಅರ್ಥ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಕಮಲನಾಭ ಕೃಷ್ಣ ನಮಗೆ ಕಾಗದವನ್ನು ಬರೆದಿದ್ದಾನೆ. ಆ ಕಾಗದದಲ್ಲಿ ಏನು ಬರೆದಿದ್ದಾನೆ? ತಾಮಸ ಜನರ ಕೂಡದಿರಿ ಎಂಬ ಕಾಗದ ಬಂದಿದೆ. ತಾಮಸ ಜನರು ಅಂದರೆ ಸದಾ ಇಂದ್ರಿಯ ಭೋಗ ಸುಖಗಳಲ್ಲೇ ನಿರತರಾಗಿರುವಂತಹವರ ಸಂಘವನ್ನು ನೀವು ಬಿಡಬೇಕು ಅಂತ ಕಮಲನಾಭ ನಮಗೆಲ್ಲ ಹೇಳಿದ್ದಾನಂತೆ ಕಾಗದದಲ್ಲಿ. ಓದಿದ್ದೀರ ಕಾಗದ? ಹೇಳಿದ್ದಾನೆ ಭಗವಂತ ನಮಗೆ. ಇದಕ್ಕೆ ಒಂದು ಉದಾಹರಣೆ ಏನಾಗುತ್ತೆ, ನಾವು ತಾಮಸ ಜನರನ್ನು ಕೂಡಿದರೆ ಭಾಗವತದ 6ನೇ ಸ್ಕಂದದಲ್ಲಿ ಒಂದು ಚೆನ್ನಾಗಿರುವ ಒಂದು ಉದಾಹರಣೆ ಕೊಡ್ತಾರೆ ಶುಕಮುನಿಗಳು. ಯಾರ ಉದಾಹರಣೆ ಅಂದರೆ ಅಜಾಮಿಳನ ಉದಾಹರಣೆ. ಅಜಾಮಿಳ ಒಂದು ಒಳ್ಳೆಯ ಬ್ರಾಹ್ಮಣ ಕುಟುಂಬದಿಂದ ಬಂದಿರ್ತಾನೆ. ಚಿಕ್ಕಂದಿನಿಂದಲೇ ವೇದಗಳನ್ನು ಓದಿರ್ತಾನೆ, ಒಳ್ಳೆಯ ಸಂಸ್ಕಾರವಂತನಾಗಿರ್ತಾನೆ, ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ಮನೆಯಲ್ಲಿ. ಅವನಿಗೆ ಮದುವೆ ಕೂಡ ಆಗಿರುತ್ತೆ, ಮಕ್ಕಳು ಇರ್ತಾರೆ. ಮತ್ತು ಅವನು ಒಂದು ದಿವಸ ಕಾಡಿಗೆ ಹೋಗ್ತಾನೆ. ಅವರ ತಂದೆ ಹೇಳ್ತಾರೆ, ಹೋಗ್ಬಿಟ್ಟು ನೀನು ಸಮಿತ್ತು ಮತ್ತು ದರ್ಬೆ ತಗೊಂಬಾರಪ್ಪ ಕಾಡಿಂದ ಅಂತ. ಅಜಾಮಿಳ ಹೋಗ್ತಾನೆ ಕಾಡಿಗೆ. ಆದರೆ ಅದನ್ನೆಲ್ಲ ತಗೊಂಡು ವಾಪಸ್ ಬರೋವಾಗ ದಾರಿಯಲ್ಲಿ ಕಾಡಲ್ಲಿ ಅವನು ಒಂದು ದೃಶ್ಯವನ್ನು ಕಾಣ್ತಾನೆ. ಏನಂದರೆ, ಒಬ್ಬ ಶೂದ್ರ ವ್ಯಕ್ತಿ ಒಂದು ವೇಶ್ಯೆಯ ಸಹವಾಸದಲ್ಲಿ ಸುಖವನ್ನು ಅನುಭವಿಸ್ತಾ ಇರ್ತಾನೆ ಲಜ್ಜೆ ಬಿಟ್ಟು. ಆ ದೃಶ್ಯವನ್ನು ನೋಡ್ತಾನೆ ಅಜಾಮಿಳ. ಅದನ್ನು ನೋಡಿದ ಮೇಲೆ ಅವನ ಮನಸ್ಸು ಕಲಕುತ್ತೆ, ಅವನ ಮನಸ್ಸಿನಲ್ಲಿ ಕಾಮೋದ್ರೇಕ ಉಂಟಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ಮನಸ್ಸು ಅವನ ಹತೋಟಿಗೆ ಬರ್ತಾ ಇರಲಿಲ್ಲ. ಆಗ ಅವನು ಏನು ಮಾಡ್ಕೋತಾನೆ ಅಂದರೆ, ಎಂತಹ ಸುಂದರವಾದ ಚೆಲುವೆ ಇವಳ ಸಹವಾಸ ನನಗೂ ಬೇಕು, ನಾನು ಇಂತಹ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿ ತನ್ನ ಹೆಂಡತಿಯನ್ನು ಬಿಟ್ಟು, ಹೆಂಡತಿಯಾಗಿ ಇರುತ್ತಾಳೆ ಅವನಿಗೆ, ಆದರೆ ಹೆಂಡತಿಯನ್ನು ಬಿಟ್ಟು ಆ ವೇಶ್ಯೆಯ ಸಹವಾಸವನ್ನು ಮಾಡ್ತಾನೆ ಅಜಾಮಿಳ. ಇದರಿಂದ ನಮಗೇನು ಅರ್ಥ ಆಗುತ್ತೆ? ಆ ವೇಶ್ಯೆಯ ಸಹವಾಸದಿಂದ ಏನಾಯಿತು ಅಂದರೆ, ತನ್ನ ತಂದೆ ತಾಯಿಗಳನ್ನು ಮನೆಯಿಂದ ಅಟ್ಟುಬಿಡ್ತಾನೆ, ತನ್ನ ಧರ್ಮಪತ್ನಿಯನ್ನು ಕೂಡ ಅಟ್ಟುಬಿಡ್ತಾನೆ ಮನೆಯಿಂದ. ಆ ವೇಶ್ಯೆಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ತಾನೆ ಅವನು. ಅವಳೇನು ಮಾಡ್ತಾಳೆ, ನೀನು ತರುವ ದುಡ್ಡು ನನಗೆ ಸಾಕಾಗಲ್ಲ, ನೀನು ಹೋಗಿ ಇನ್ನೂ ದುಡ್ಡು ತಗೊಂಬ ಅಂತ. ನಾನೇನೋ ಬ್ರಾಹ್ಮಣ, ನಾನು ಏನು ಬೇರೆ ಕೆಲಸ ಕಲ್ತಿಲ್ವಲ್ಲ, ಏನಾದರೂ ಮಾಡು, ಲೂಟಿ ಮಾಡು, ಏನಾದರೂ ಮಾಡು, ಪರವಾಗಿಲ್ಲ, ನನಗೆ ದುಡ್ಡು ಬೇಕು. ಸೊ ಅವಳ ಪ್ರೇರೇಪಣೆಯಿಂದ ಅವನು ಅನೇಕ ದುಷ್ಕೃತ್ಯಗಳನ್ನು ಮಾಡ್ತಾನೆ, ಕೊಲೆಗಳನ್ನು, ಸುಲಿಗೆಯನ್ನು ಮಾಡ್ತಾನೆ, ದರೋಡೆಗಳನ್ನು ಮಾಡ್ತಾನೆ. ನೋಡಿ, ಎಂತಹ ಒಳ್ಳೆಯ ಕುಟುಂಬದಿಂದ ಬಂದಿರ್ತಾನವನು, ಆದರೆ ಎಂತಹ ಅಧಪತನಕ್ಕೆ ಅವನು ಇಳಿದೋಗ್ಬಿಡ್ತಾನೆ.
ಇದು ತಾಮಸ ಜನರ ಕೂಡುವುದರಿಂದ ಆಗುವ ಪ್ರಭಾವ ಅಂತ ಭಾಗವತ ನಮಗೆ ನಿರೂಪಣೆ ಮಾಡಿ ತೋರಿಸ್ತಾ ಇದೆ. ಅಂದರೆ ನಾವು ಕೆಟ್ಟ ಜನರ ಸಹವಾಸವನ್ನು ಮಾಡಿದ್ರೆ, ನಾವು ಎಷ್ಟೇ ಒಳ್ಳೆಯವರಾಗಿರಬಹುದು, ಒಳ್ಳೆಯ ಕುಟುಂಬದಿಂದ ಬಂದಿರಬಹುದು, ಚಿಕ್ಕಂದಿನಲ್ಲಿ ತಂದೆ ತಾಯಿಗಳು ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರಬಹುದು, ಆದರೆ ಕೆಟ್ಟ ಜನರ ಸಹವಾಸ ಮಾಡುವುದರಿಂದ ನಾವು ಅಧಪತನಕ್ಕೆ ಇಳಿದು ಬಿಡುತ್ತೇವೆ, ಎಲ್ಲ ಸಂಸ್ಕಾರಗಳು ಮರ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಜಾಮಿಳನ ಕಥೆಯಿಂದ ನಾವು ಕಲಿಬೇಕಾಗಿರುವ ಪಾಠ ಇದು. ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ಯಾರ ಜೊತೆ ನಾವು ಮಾತಾಡ್ತಾ ಇದ್ದೇವೆ, ಯಾರ ಜೊತೆ ನಾವು ಕಾಲವನ್ನು ಕಳೀತಾ ಇದ್ದೇವೆ, ಯಾರ ಸಂಪರ್ಕದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ಬಹಳ ಚೆನ್ನಾಗಿ ನಾವು ಸರಿಯಾಗಿ ಎಚ್ಚರಿಕೆಯಿಂದ ನಾವು ನೋಡಬೇಕು. ಇಂದಿನ ದಿವಸದಲ್ಲಿ ನೋಡಿ, ಅಂದಿನ ದಿವಸ ಅಜಾಮಿಳ ಕಾಡಿಗೆ ಹೋಗಿ ಅಂತಹ ದೃಶ್ಯವನ್ನು ಕಂಡ. ಆದರೆ ಇಂದಿನ ಜನರು ಎಲ್ಲರೂ ಅಜಾಮಿಳರೇ ಆಗಿದ್ದಾರೆ. ಯಾಕೆಂದರೆ ಅಂತಹ ದೃಶ್ಯಗಳು, ಅಂತಹ ವಸ್ತುಗಳೆಲ್ಲ ನಮ್ಮ ಕೈಯಲ್ಲೇ ನಮಗೆ ಸಿಗುತ್ತೆ, ಮೊಬೈಲಲ್ಲೇ ಸಿಗುತ್ತೆ ಅಲ್ವಾ. ಮೊಬೈಲ್ ದುರ್ವ್ಯಸನಿಗಳು, ಅದಕ್ಕೆ ಒಂದು ಹಾಡಿದೆ, ಐಲು 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 ಕೈಲಿದ್ದರೆ ಮೊಬೈಲು ಅಂತ. ಕೈಯಲ್ಲಿ ಮೊಬೈಲ್ ಇದ್ದರೆ ಜನರಿಗೆ ತಾವು ಏನು ಮಾಡ್ತಾ ಇದ್ದೇವೆ, ಹೇಗೆ ಒಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ, ಫೋನಲ್ಲಿ ನಮ್ಮ ಕೆಲಸ ನಡೀತಾನೆ ಇರುತ್ತೆ. ಅವರೇನೋ ಮಾತಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಡೀತಾನೆ ಇರುತ್ತೆ. ಕೆಲವ್ರು ಜನ ರೋಡ್ ಕ್ರಾಸ್ ಮಾಡೋವಾಗಲೂ ಕೂಡ ಫೋನನ್ನು ಇಟ್ಕೊಂಡೇ ನೋಡ್ತಾ ಇರ್ತಾರೆ. ಆಕ್ಸಿಡೆಂಟ್ ಆದರೆ ಏನು ಗತಿ ಅವ್ರದ್ದು, ಅದೇ ಅವರ ಲಾಸ್ಟ್ ಮೆಸೇಜ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅದಕ್ಕೆ ಐಲಾಗಿ ಆಡ್ತಾರಂತೆ ಕೈಯಲ್ಲಿ ಮೊಬೈಲ್ ಇದ್ದರೆ. ಸೊ ಅಂದಿನ ದಿನ ಅಜಾಮಿಳ ಒಬ್ಬ, ಇಂದಿನ ದಿವಸ ಮೊಬೈಲ್ ಇರೋರೆಲ್ಲ ಅಜಾಮಿಳರಾಗುವ ಪರಿಸ್ಥಿತಿ ಇವತ್ತು. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಮೊಬೈಲು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಾವು ಮೊಬೈಲನ್ನು ಕಂಟ್ರೋಲ್ ಮಾಡಬೇಕು. ನಾವು ಯಾವುದಕ್ಕೋಸ್ಕರ ಬಳಸಬೇಕು ಅಷ್ಟೇ. ಅದರಲ್ಲೇ 24 ಗಂಟೆಗಳ ಕಾಲ ಇರ್ತೇನೆ, ಚೆನ್ನಾಗಿದೆ ನೋಡ್ತಾ ಇರ್ಬೋದು, ರೀಲ್ಸ್ ಮೇಲೆ ರೀಲ್ಸ್ ನೋಡ್ತಾ ಇರ್ಬೋದು ಅಂದರೆ ಅದೇನಾಗುತ್ತೆ, ನಮ್ಮ ಭಕ್ತಿಯನ್ನು ನಾವು ಕಳ್ಕೊಳ್ತೇವೆ, ನಮ್ಮ ಸಂಸ್ಕಾರಗಳನ್ನು ನಾವು ಕಳ್ಕೊಳ್ತೇವೆ ಅನ್ನುವ ಮಾತು ಎಚ್ಚರ ವಹಿಸಿ ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಭಾಗವತದಲ್ಲಿ ಮತ್ತೊಂದು ಮಾತು ಬರುತ್ತೆ, ಇದೇ ಮೊದಲನೆಯ ಸ್ಕಂದದಲ್ಲೇ ಬರುತ್ತೆ. ಗಂಗಾ ಸ್ನಾನದಿಂದ ನಾವು ಪುನೀತರಾಗಬೇಕು ಅಂದರೆ ಬಹಳ ಕಾಲ ಹಿಡಿಸುತ್ತಂತೆ. ಅಂದರೆ ಒಂದು ಸತಿ ನಾವು ಗಂಗಾ ಸ್ನಾನ ಮಾಡಿದ್ರೆ ತಕ್ಷಣ ನಮಗೆ ನಾವು ಪುನೀತರಾಗೋದಿಲ್ಲ, ನಾವು ಪ್ಯೂರ್ ಆಗೋದಿಲ್ಲ. ಪದೇ ಪದೇ ಹೋಗಿ ಗಂಗಾ ಸ್ನಾನವನ್ನು ಮಾಡಬೇಕು ಅಲ್ವಾ. ಆದರೆ ಶುದ್ಧ ಭಕ್ತರ ಸಂಪರ್ಕ, ಆ ಸಂಘ ನಾವು ಕೇವಲ ಸ್ವಲ್ಪ ಕಾಲದಲ್ಲಿ ನಮಗೆ ಸಿಕ್ಕಿದ್ರೂ ಕೂಡ ತಕ್ಷಣ ನಮಗೆ ಅದರಿಂದ ಪ್ರಭಾವದಿಂದ, ಆ ಶುದ್ಧ ಭಕ್ತರ ಸಂಪರ್ಕದ ಪ್ರಭಾವದಿಂದ ನಾವು ಪುನೀತರಾಗಬಹುದು, ಶುದ್ಧರಾಗಬಹುದು. ಅಂದರೆ ಗಂಗಾ ಸ್ನಾನದ ಫಲಕ್ಕಿಂತಲೂ ಶುದ್ಧ ಭಕ್ತರ ಸಂಘ ಅನ್ನುವುದು ಅಷ್ಟು ಅದು ಶಕ್ತಿಶಾಲಿಯಾಗಿರೋದು. ನಮ್ಮನ್ನು ಅತ್ಯಂತ ಶೀಘ್ರವಾಗಿ ನಮ್ಮನ್ನು ಅದು ಶುದ್ಧರನ್ನಾಗಿ ಮಾಡುತ್ತೆ. ಇದಕ್ಕೆ ಉದಾಹರಣೆಯಾಗಿ ಚೈತನ್ಯ ಚರಿತಾಮೃತದಲ್ಲಿ ಒಂದು ಕಥೆಯನ್ನು ಹೇಳಿದ್ದಾರೆ. ಮೃಗಾರಿ ಅಂತ ಒಂದು ಕಥೆ, ಮೃಗಾರಿಯ ಕಥೆ. ಮೃಗಾರಿ ಯಾರು ಅಂದರೆ ಒಬ್ಬ ಬೇಟೆಗಾರ. ಪ್ರಯಾಗರಾಜ ಗೊತ್ತಿದೆಯಲ್ಲ ನಮಗೆ, ಗಂಗಾ ಯಮುನಾ ಸರಸ್ವತಿಯ ಸಂಗಮ ಸ್ಥಳ ಪ್ರಯಾಗರಾಜ. ಆ ಪ್ರಯಾಗ ತೀರ್ಥದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಈ ಮೃಗಾರಿ ಅನ್ನುವ ಒಬ್ಬ ಬೇಟೆಗಾರ ಇದ್ದ. ಮೃಗಾರಿ ಅಂದರೆ ಏನರ್ಥ? ಮೃಗ ಅರಿ ಅಂದರೆ ಶತ್ರು. ಆ ಕಾಡಿನಲ್ಲಿರುವ ಎಲ್ಲ ಮೃಗಗಳ ಶತ್ರು ಅವನು. ಅವನೇನು ಮಾಡ್ತಾ ಇದ್ದ? ಎಲ್ಲ ಮೃಗಗಳನ್ನು ಬೇಟೆ ಆಡ್ತಾ ಇದ್ದ. ಹೇಗೆ ಬೇಟೆ ಆಡ್ತಾ ಇದ್ದ ಅಂದರೆ, ಅವನು ಬಾಣಗಳನ್ನು ಬಿಟ್ಟು ಆ ಮೃಗಗಳು ಅರ್ಧ ಸಾಯುವಂತೆ ಮಾಡ್ತಾ ಇದ್ದ. ಪೂರ್ತಿ ಪ್ರಾಣ ತೆಗಿತಾ ಇರಲಿಲ್ಲ ಅವನು, ಅರ್ಧ ಸಾಯುವಂತೆ ಮಾಡ್ತಾ ಇದ್ದ. ಅಂದರೆ ವಿಲವಿಲ ಅಂತ ಒದ್ದಾಡ್ತಾ ಇರ್ತವೆ ಆ ಮೃಗಗಳು. ಅದನ್ನು ನೋಡಿ ಇವನು ಸಂತೋಷ ಪಡ್ತಾ ಇರ್ತಾನೆ. ಅಂತಹ ಮನೋಭಾವ ಆ ಮೃಗಾರಿಗೆ. ಒಮ್ಮೆ ನಾರದ ಮುನಿಗಳು ಲೋಕ ಸಂಚಾರ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ, ಪ್ರಯಾಗರಾಜದ ಅರಣ್ಯಕ್ಕೆ ಬರ್ತಾರೆ. ಅವ್ರು ನೋಡಿದಾಗ ಅನೇಕ ಪ್ರಾಣಿಗಳೆಲ್ಲ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾವೆ. ಅವರ ಮೈಯಲ್ಲಿ ಬಾಣಗಳೆಲ್ಲ ಬಾಣಗಳಿಂದ ರಕ್ತ ಬರ್ತಾ ಇದ್ದಾವೆ. ಆದರೆ ಪೂರ್ತಿ ಅವರು ಸಾಯಲಿಲ್ಲ, ಸತ್ತಿರಲಿಲ್ಲ, ಆದರೆ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಇದನ್ನು ನೋಡಿ ನಾರದ ಮುನಿಗಳ
ನಾರದ ಮುನಿಗಳಿಗೆ ಕರುಣೆ ಉಂಟಾಗುತ್ತೆ, ಯಾಕೆ ಈ ರೀತಿ ಮಾಡಿದ್ದಾರೆ ಯಾರೋ ಅಂತ. ಅದೇ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಅನೇಕ ಪ್ರಾಣಿಗಳು ಅದೇ ರೀತಿ ಸಿಗುತ್ತೆ ಅವರಿಗೆ ಮಾರ್ಗದಲ್ಲಿ. ಕಡೆಗೆ ಅಲ್ಲಿ ಮೃಗಾರಿಯನ್ನು ಕಾಣ್ತಾನೆ, ನಾರದ ಮುನಿ ಕಾಣ್ತಾರೆ ಮೃಗಾರಿಯನ್ನು. ನೀನಾ ಇದನ್ನು ಈ ಥರ ಮಾಡಿರೋದು, ನೀನೇನಾ ಅಂತ ಕೇಳ್ತಾರೆ. ಹೌದು ನಾನೇ. ಯಾಕೆ ಈ ರೀತಿ ಮಾಡಿದ್ದೀಯಾ? ನನ್ನ ಕಸ್ಬೆ ಇದು ಅಂತನವನು. ಸರಿ, ನಿನ್ನ ಕಸ್ಬೇನೋ ಇದು, ಆದರೆ ಪೂರ್ತಿಯಾಗಿ ಸಾಯಿಸ್ಬಿಡ್ಬೋದಲ್ವಾ? ಏನಕ್ಕೆ ನೀನು ಈ ಥರ ಚಿತ್ರಹಿಂಸೆ ಕೊಡ್ತಾ ಇದ್ದೀಯಾ ಪ್ರಾಣಿಗಳಿಗೆ? ನಾನು ಕಲ್ತಿರೋದು, ಹೀಗೆ ನಾನು ಮಾಡೋದು ಅಂತ ಅವನು ಹೇಳ್ದ. ಮೃಗಾರಿ ಹೇಳ್ದ, ನನಗೆ ಬೇರೆ ವಿಧಾನ ಗೊತ್ತಿಲ್ಲ ಅಂತ ಹೇಳ್ದ. ಸರಿ, ಏನು ಮಾಡ್ತೀಯಾ? ಇದನ್ನೆಲ್ಲ ನಾನು ಸಾಯಿಸಿ ಸತ್ತ ಮೇಲೆ ಚರ್ಮವನ್ನು ತೆಗೆದು ಮಾರ್ಕೆಟಲ್ಲಿ ಮಾರಿ ಅದರಿಂದ ಬರುವ ದುಡ್ಡಿಂದ ನಾನು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಸಾಕ್ತಾ ಇದ್ದೇನೆ, ಮತ್ತು ಅದರ ಮಾಂಸವನ್ನು ಕೂಡ ಭಕ್ಷಣೆಯನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾನೆ. ಆಗ ನಾರದ ಮುನಿಗಳು ಅವನಿಗೆ ಜ್ಞಾನೋದಯ ಆಗಬೇಕು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ನಾರದ ಮುನಿಗಳು, ನೋಡು, ನೀನು ಇಂತಹ ಕೆಟ್ಟ ಕೆಲಸಗಳಲ್ಲಿ ತೊಡಗಿದ್ದೀಯಾ, ಇದರಿಂದ ನಿನಗೆ ಬಹಳ ದೊಡ್ಡ ಪಾಪ ಲೇಪ ಆಗುತ್ತೆ. ಇದರಿಂದ ನೀನು ಎಲ್ಲಿ ಹೋಗಬೇಕಾಗುತ್ತೆ? ನರಕಕ್ಕೆ ಹೋಗಿ ಅನೇಕ ಚಿತ್ರಹಿಂಸೆಗಳನ್ನು ನೀನು ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ನೀನು ಅವರಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದೆಯಲ್ಲ ಈ ಪ್ರಾಣಿಗಳಿಗೆ, ಅದಕ್ಕಿಂತ ಡಬ್ಬಲ್ ನಿನಗೆ ಬರುತ್ತೆ ಅಂತ ಈ ರೀತಿ ಮಾತಾಡ್ತಾರೆ ನಾರದ ಮುನಿಗಳು. ನೋಡಿ, ಆ ನಾರದ ಮುನಿಗಳ ಮಾತುಗಳಿಂದ, ಅವರ ಸಂಘದಿಂದ ಆ ಮೃಗಾರಿಯ ಮನಃ ಪರಿವರ್ತನೆ ಆಗುತ್ತೆ. ಕೆಲವು ನಿಮಿಷಗಳು ಮಾತಾಡ್ತಾರೆ ಅಷ್ಟೇ ನಾರದ ಮುನಿಗಳು. ನೋಡಿ, ನಾರದ ಮುನಿಗಳು ಅಂತಹ ಶುದ್ಧ ಭಕ್ತರು. ಅವರ ಸಂಪರ್ಕಕ್ಕೆ ಬಂದವರು ಭಕ್ತರಾಗೇ ಆಗ್ತಾರೆ. 100% ರನ್ ರೇಟ್ ಅವ್ರದ್ದು, ಸಕ್ಸಸ್ ರೇಟ್. ಸೊ ಅವ್ರೇನು ಮಾಡ್ತಾರೆ, ಮೃಗಾರಿಗೆ ಮನ ಪರಿವರ್ತನೆ ಆಗಿಬಿಟ್ಟು, ಸರಿ ನಾನೇನು ಮಾಡಬೇಕು, ತಕ್ಷಣ ನೀನು ಈ ಪಾಪಕೃತ್ಯವನ್ನು ಮಾಡೋದನ್ನು ಬಿಟ್ಬಿಡು ನೀನು ಅಂತ ಹೇಳ್ತಾರೆ. ಈ ಬಿಲ್ಲು ಬಾಣವನ್ನು ಬಿಸಾಡು ನೀನು ಅಂತ. ಆಗ ಅವನ ಮೊದಲನೇ ಪ್ರಶ್ನೆ ಅವನ ಮನಸ್ಸಲ್ಲಿ ಬಂದಿದ್ದೇನು? ನನ್ನ ಮತ್ತು ನನ್ನ ಕುಟುಂಬದ ಜೀವನಕ್ಕೆ ನಾನು ಏನು ಮಾಡೋದು? ನಮ್ಮ ಗತಿ ಏನಾಗುತ್ತೆ? ಇದೊಂದೇ ಕಸುಬು ನನಗೆ ಗೊತ್ತಿರೋದು. ಆಗ ನಾರದ ಮುನಿಗಳು ಹೇಳ್ತಾರೆ, ನೀನು ಭಯ ಪಡಬೇಡ, ನಾನು ಅದರ ಜವಾಬ್ದಾರಿಯನ್ನು ಹೊರ್ತೇನೆ. ನಿನಗೆ ಬೇಕಾಗಿರುವುದು, ನಿನ್ನ ಕುಟುಂಬದವರಿಗೆ ಬೇಕಾಗಿರುವುದು ಊಟ ಅಲ್ವಾ? ಅದರ ವ್ಯವಸ್ಥೆ ನಾನು ಮಾಡ್ತೇನೆ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನು ಈ ಕೆಟ್ಟ ಕೆಲಸವನ್ನು, ಪಾಪಕೃತ್ಯವನ್ನು ಬಿಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡು, ಭಗವಂತನ ಭಕ್ತನಾಗು ಅಂತ ಉಪದೇಶವನ್ನು ಮಾಡ್ತಾರೆ. ಸೊ ಅದೇ ರೀತಿ ನೋಡಿ, ಆ ನಾರದ ಮುನಿಗಳ ಮಾತಿನ ಪ್ರಭಾವದಿಂದ ಎಷ್ಟೊಂದು ಮನಪರಿವರ್ತನೆ ಆಗಿರುತ್ತೆ ಆ ಮೃಗಾರಿಯಲ್ಲಿ. ಅಂದರೆ ತಕ್ಷಣ ಅವನು ಬಿಟ್ಬಿಡ್ತಾನೆ ತನ್ನ ಕುಲಕಸುಬನ್ನು, ಬೇಟೆಯ ಆಡುವುದನ್ನು ಬಿಟ್ಬಿಟ್ಟು ಅವನು ಆ ಗಂಗಾ ನದಿಯ ತೀರದಲ್ಲಿ ಕೂತ್ಕೊಂಡು ಒಂದು ತುಳಸಿ ಕಟ್ಟೆಯ ಮುಂದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾನೆ. ಆಗ ಈ ಸುದ್ದಿ ಎಲ್ಲ ಸುತ್ತಮುತ್ತಲು ಊರುಗಳಿಗೆ ತಲುಪುತ್ತೆ. ಓ, ಆ ಬೇಟೆಗಾರ ಕ್ರೂರವಾದ ಮನುಷ್ಯ ಅವನಾಗಿದ್ನಲ್ಲ, ಅವನೀಗ ಭಕ್ತನಾಗಿಬಿಟ್ಟಿದ್ದಾನಂತೆ. ನೋಡಬೇಕಪ್ಪ, ಇದು ಸೋಜಗದ ವಿಷಯ, ಹೋಗ್ಬಿಟ್ಟು ನೋಡಬೇಕು ಅಂತ ಎಲ್ಲರೂ ಗುಂಪಾಗಿ ಬರ್ತಾರಂತೆ, ಬೇರೆ ಬೇರೆ ಹಳ್ಳಿಗಳಿಂದ ಪಟ್ಟಣಗಳಿಂದ ಎಲ್ಲ. ನೀವು ಭಕ್ತರನ್ನು ಕಾಣೋಕ್ಕೆ ಹೋದಾಗ ನೀವು ಬರಿಗೈಲಿ ಹೋಗಬಾರ್ದು. ಅದಕ್ಕೆ ಎಲ್ಲರೂ ಏನೋ ಅವ್ರ ಮನೇಲಿ ಇದ್ದಿದ್ದು ಧನ ಧಾನ್ಯ ದವಸ ಹಣ್ಣು ಹಂಪಲು ತರಕಾರಿ ಎಲ್ಲ ತಗೊಂಬರ್ತಾ ಇದ್ರಂತೆ. ರಾಶಿ ಆಗಿಬಿಡ್ತು ಅವನ ಮನೆಯಲ್ಲಿ. ಅವ್ರು ಇದ್ದಿದ್ದು 2 ಜನ ಗಂಡ ಹೆಂಡತಿ, ಆದರೆ ಅವ್ರ ಮನೆಯಲ್ಲಿ ರಾಶಿ ದವಸ ಧಾನ್ಯಗಳು ತರಕಾರಿಗಳು ಎಲ್ಲ ಇದ್ವಂತೆ. ಏನು ಮಾಡೋದು ಇದರಿಂದ ಅಂತ ಅಂದ್ಕೊಂಡು ಆ ಗಂಡ ಹೆಂಡತಿ ಇಬ್ಬರು ಅದನ್ನು ಅಡುಗೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ರಂತೆ. ನೋಡಿ, ಯಾರು ಪ್ರಾಣಿಗಳನ್ನು ಅರ್ಧ ಸಾಯಿಸಿ ಅವರು ವಿಲಿವಿಲಿ ಒದ್ದಾಡುವುದನ್ನು ನೋಡಿ ಖುಷಿ ಪಡ್ತಾ ಇದ್ನೋ ಅಂಥ ಮನುಷ್ಯ ಭಗವಂತನ ಭಕ್ತನಾಗಿದ್ದಾನೆ. ಅದಲ್ಲದೆ ಇತರರಿಗೂ ಭಗವಂತನ ಪ್ರಸಾದದ ವಿನಿಯೋಗವನ್ನು ಮಾಡ್ತಾ ಇದ್ದಾನೆ. ಇದು ಭಗವಂತನ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬರುವ ಪರಿಣಾಮ. ಮತ್ತು ಭಾಗವತದ 5ನೇ ಸ್ಕಂದದಲ್ಲಿ ಋಷಭದೇವರು ಅವರ 100 ಜನ ಪುತ್ರರಿಗೆ ಉಪದೇಶವನ್ನು ಕೊಡ್ತಾರೆ. ಋಷಭದೇವರು ಭಗವಂತನ ಅವತಾರ ಆಗಿದ್ದಾರೆ. 5ನೇ ಸ್ಕಂದದಲ್ಲಿ ಅವರ ಬಗ್ಗೆ ಹೆಚ್ಚು ನಮಗೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ ಉಪದೇಶ ಕೊಡುವಾಗ, ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ.
ಇದರ ಅರ್ಥ ಏನು? ನಾವು 2 ರೀತಿಯ ಬಾಗಿಲುಗಳನ್ನು ನಾವು ಓಪನ್ ಮಾಡಬಹುದು ಅಂತ ಋಷಭದೇವರು ಹೇಳ್ತಾರೆ. ಯಾವುದಪ್ಪ 2 ರೀತಿಯ ಬಾಗಿಲು? ನಮ್ಮ ಮನೇಲಿರೋದೇ ಒಂದು ಬಾಗಿಲು ಅಲ್ಲ, 2 ರೀತಿಯ ಬಾಗಿಲು. ಯಾವುದು? ಒಂದು ಸ್ವರ್ಗದ, ಒಂದು ನರಕದ ಬಾಗಿಲು, ಇನ್ನೊಂದು ಏನು ಮುಕ್ತಿಯ ಬಾಗಿಲು. 2 ರೀತಿಯ ಬಾಗಿಲುಗಳನ್ನು ನಾವು ಓಪನ್ ಮಾಡಬಹುದು ಅಂತ ಋಷಭದೇವರು ಹೇಳ್ತಾರೆ. ಯಾವ ರೀತಿ ಓಪನ್ ಮಾಡ್ಬೋದು? ನೀವು ದುರ್ಜನರ ಸಂಘವನ್ನು, ಅಭಕ್ತರ ಸಂಘವನ್ನು ಮಾಡಿದರೆ ನೀವು ಓಪನ್ ಮಾಡುವ ದ್ವಾರ ಯಾವುದು? ನರಕದ ದ್ವಾರ, ಸೀದಾ ನರಕಕ್ಕೆ ಹೋಗ್ತಾರೆ. ಅದೇ ನೀವು ಭಗವಂತನ ಭಕ್ತರ ಸಂಘವನ್ನು ಮಾಡಿದರೆ ನಿಮಗೆ ಮುಕ್ತಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮುಕ್ತಿಯ ದ್ವಾರ ನಿಮಗೆ ಓಪನ್ ಆಗೋದು ಯಾವಾಗ? ಭಗವಂತನ ಭಕ್ತರ ಸಂಘ ಮಾಡಿದಾಗ. ನೋಡಿ, ಇದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತೊಂದು ಉದಾಹರಣೆ ಕೊಡ್ಬೋದು. ವಾಲ್ಮೀಕಿ ರಾಮಾಯಣದಲ್ಲಿ 2 ಸಹೋದರರು, ವಾನರ ಸಹೋದರರು. ಯಾರು? ವಾಲಿ ಮತ್ತು ಸುಗ್ರೀವ. ವಾಲಿ ಏನು ಮಾಡ್ತಾನೆ? ಹನುಮಂತನ ಸಂಘವನ್ನು ತೊರೀತಾನೆ. ಹನುಮಂತ ಹೇಳಿದ ಬುದ್ಧಿ ಮಾತನ್ನು ಅವನು ಕೇಳೋದಿಲ್ಲ. ಅದಕ್ಕೆ ಏನಾದ? ಶ್ರೀರಾಮನ ಕೈಯಲ್ಲಿ ಬಾಣ ಹೊಡೆಸ್ಕೊಂಡು ಅವನು ಸತ್ತ. ವಾಲಿಗೆ ಸಾಮ್ರಾಜ್ಯದ ಸುಖವೂ ಸಿಗಲಿಲ್ಲ, ಮತ್ತು ಅವನಿಗೆ ಮೋಕ್ಷ ಭಗವಂತನ ಕೈಯಿಂದ ಸಿಕ್ತು. ಆದರೆ ಅವನ ಮನಸ್ಥಿತಿ ಹೇಗಿತ್ತು ಅಂದರೆ, ಸುಗ್ರೀವನ ಹೆಂಡತಿಯ ಮೇಲೆ ಅವನ ಅತ್ಯಾಚಾರವನ್ನು ಮಾಡಿದ್ದ. ಅಂತಹ ಮನಸ್ಥಿತಿ. ಅವನು ಯಾವಾಗ ನಾವು ಭಗವಂತನ ಭಕ್ತರು ಹೇಳುವ ಮಾತನ್ನು ಕೇಳೋದಿಲ್ಲವೋ ಆಗ ತಕ್ಷಣ ನಮ್ಮ ಮನಸ್ಸು ಪಾಪಕೃತ್ಯಗಳ ಕಡೆಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಸೊ ವಾಲಿ ಅಂತವನು ಪಾಪಕೃತ್ಯಗಳಲ್ಲಿ ತೊಡಗ್ದ, ಮತ್ತು ಹನುಮಂತ ಹೇಳಿದ ಮಾತನ್ನು ಕೇಳಲಿಲ್ಲ, ಕಡೆಗೆ ಅವನು ಬಿದ್ದ. ಆದರೆ ಸುಗ್ರೀವ ಅವನು ರಾಮಚಂದ್ರನ ಬಂಟನಾದ ಹನುಮಂತನ ಸಂಘವನ್ನು ಮಾಡ್ತಾನೆ, ಹನುಮಂತನನ್ನು ನಂಬುತ್ತಾನೆ, ಹನುಮಂತ ಹೇಳಿದ ಮಾತನ್ನು ಕೇಳ್ತಾನೆ. ಕಡೆಗೆ ಹನುಮಂತನಿಂದ ಸುಗ್ರೀವನಿಗೆ ರಾಮಚಂದ್ರನ ಏನಾಯಿತು? ಸಂಘ ಸಿಕ್ತು, ಭಗವಂತನ ಸಂಘ ಸಿಕ್ತು, ಭಗವಂತನ ಸೇವೆ ಮಾಡುವ ಅವಕಾಶ ಸುಗ್ರೀವನಿಗೆ ಸಿಕ್ತು. ಸೊ ಹನುಮಂತನನ್ನು ತೊರೆದ ವಾಲಿ ಬಿದ್ದ, ಹನುಮಂತನನ್ನು ಅಪ್ಪಿಕೊಂಡ ಸುಗ್ರೀವ ಗೆದ್ದ. ಸುಗ್ರೀವನಿಗೆ ರಾಮಚಂದ್ರ ಪಟ್ಟಾಭಿಷೇಕ ಮಾಡ್ತಾನೆ, ಕಿಷ್ಕಿಂಧೆಯ ರಾಜ ನೀನೇ ಅಂತ. ಅದೂ ಅಲ್ಲದೆ ಭಗವಂತನ ಸೇವೆ ಮಾಡುವ ಅವಕಾಶ ಕೂಡ ಅವನಿಗೆ ಸಿಗುತ್ತೆ. ನೋಡಿ, ಇದರಿಂದ ನಮಗೇನು ಅರ್ಥ ಆಗುತ್ತೆ? ಒಂದೇ ಕುಟುಂಬದಲ್ಲಿ ಹುಟ್ಟಿದ 2 ಅಣ್ಣ ತಮ್ಮಂದರು, ಅವರ ಮನಸ್ಥಿತಿಯ ಅನುಗುಣವಾಗಿ ಅವರಿಗೆ ಫಲಗಳು ತಮ್ಮ ಜೀವನದಲ್ಲಿ ಸಿಕ್ತು. ಅದಕ್ಕೋಸ್ಕರ ನಾವು ಭಗವಂತನ ಭಕ್ತರ ಸಂಘವನ್ನು ನಾವು ಯಾವಾಗಲೂ ಬಿಡಬಾರದು. ಸುಗ್ರೀವನ ರೀತಿ ಭಗವಂತನ ಭಕ್ತರ ಸಂಘದಲ್ಲಿ ಇರಬೇಕು ಅಂತ. ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಏನಂದರೆ, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮ, ಚಂದ್ರ ಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಃ. ಇದರ ಅರ್ಥ ಏನು ಅಂದರೆ, ಈ ಲೋಕದಲ್ಲಿ ಚಂದನ ಅನ್ನೋದು ಬಹಳ ತಂಪನ್ನು ಉಂಟು ಮಾಡುತ್ತೆ. ಚಂದನ ಅಂದರೆ ಶ್ರೀಗಂಧ ನಾವು ಭಗವಂತನಿಗೂ ಕೂಡ ಹಚ್ತೀವಲ್ವ. ವೈಶಾಖ ಮಾಸದಲ್ಲಿ ಬೇಸಿಗೆ ಕಾಲದಲ್ಲಿ ನರಸಿಂಹದೇವರಿಗೆ, ಶ್ರೀನಿವಾಸ ಗೋವಿಂದನಿಗೆ ಚಂದನ ಅಲಂಕಾರವನ್ನು ಮಾಡ್ತೇವಲ್ಲ. ಯಾಕೆ ಅಂದರೆ ಚಂದನ ತಂಪನ್ನು ಕೊಡುತ್ತೆ ಅಂತ. ಸೊ ಈ ಲೋಕದಲ್ಲಿ ಚಂದನ ಅಥವಾ ಶ್ರೀಗಂಧ ಅನ್ನೋದು ಬಹಳ ತಂಪನ್ನು ಕೊಡುತ್ತೆ. ಅದಕ್ಕಿಂತ ತಂಪನ್ನು ಕೊಡೋದು ಯಾವುದು ಅಂದರೆ ಚಂದ್ರನ ಕಾಂತಿ. ಬೆಳದಿಂಗಳು, ರಾತ್ರಿಯ ಬೆಳದಿಂಗಳು, ಹುಣ್ಣಿಮೆಯ ಬೆಳದಿಂಗಳು ಬಹಳ ತಂಪನ್ನು ಕೊಡುತ್ತೆ. ಈ 2 ವಸ್ತುಗಳಿಗಿಂತ ಇನ್ನೂ ಹೆಚ್ಚು ತಂಪನ್ನು ಕೊಡೋದು ಯಾವುದು ಗೊತ್ತಾ? ಅದು ಸಾಧುಗಳ ಸಂಘ, ಸಾಧು ಸಂಘ ಅಂತ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಪ್ರಪಂಚನೇ ಒಂದು ಮರುಭೂಮಿಯ ಹಾಗೆ. ಮರುಭೂಮಿಯಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ, ಮತ್ತು ಮರುಭೂಮಿಯಲ್ಲಿ ಬಹಳ ಬಿಸಿಲು, ಯಾವುದೇ ಒಂದು ಶೇಡ್ ಕೂಡ ಇರೋದಿಲ್ಲ ಅಲ್ವಾ, ನೆರಳಿರೋದಿಲ್ಲ, ಎಲ್ಲಿ ಹೋಗಿ ಕೂತ್ಕೊಳ್ಳೋದಂತ. ನಾವು ಕಿಲೋಮೀಟ್ರ್ ಗಟ್ಟಲೆ ನಾವು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ನಮಗೆ ಬಿಸಿಲು, ಬಯಲು ಪ್ರದೇಶ ಆಗಿರುತ್ತೆ, ಬಹಳ ಬಹಳ ಕಸಿವಿಸಿ ಆಗ್ತಾ ಇರುತ್ತೆ. ಆದರೆ ಆ ಮರುಭೂಮಿಯಲ್ಲಿ ಅಲ್ಲಿ ಇಲ್ಲಿ ಒರತೆಗಳಿರುತ್ತೆ. ಒರತೆ, OSS ಅಂತೀವಿ ನಾವು ಇಂಗ್ಲೀಷಲ್ಲಿ, OSS ಒರತೆ. ಆ ಒರತೆಯಲ್ಲಿ ನೀರಿರುತ್ತೆ. ಆ ನೀರಿನ ಸುತ್ತಮುತ್ತ
ಸ್ವಲ್ಪ ಗಿಡ ಮರಗಳು ಇರುತ್ತೆ. ಸೊ ಈ ಮರುಭೂಮಿಯಲ್ಲಿ ಪ್ರಯಾಣ ಮಾಡುವವರು ಏನು ಮಾಡ್ತಾರೆ, ಎಲ್ಲಿ ಒರತೆ ಸಿಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಅವರು ತಮ್ಮ ಒಂಟೆಗಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿ ನೀರನ್ನು ಕುಡಿಸ್ತಾರೆ, ಅವರು ನೀರನ್ನು ಕುಡಿತಾರೆ, ದಣಿವಾರಿಸಿಕೊಂಡು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಈ ಪ್ರಪಂಚನೇ ಒಂದು ಮರುಭೂಮಿ ಥರ. ನಾವೆಲ್ಲ ಬೆಂದೋಗ್ಬಿಡ್ತಾ ಇದ್ದೀವಿ ಪ್ರಪಂಚದಲ್ಲಿ, ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ಕೊಂಡು ಅಲ್ವಾ, ನಮ್ಮ ಕಾಮದ ಪ್ರಭಾವದಿಂದಲೇ ಎಷ್ಟೊಂದು ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೇವೆ. ಅದರ ಮೇಲೆ ಜನ್ಮ ಮೃತ್ಯು ಜರಾ ವ್ಯಾಧಿ ಎನ್ನುವ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಪ್ರಭುಪಾದರು ಹೇಳಿದರು, ಈ ಮರುಭೂಮಿಯಲ್ಲಿ, ಈ ಪ್ರಪಂಚವೆಂಬ ಮರುಭೂಮಿಯಲ್ಲಿ ನಮ್ಮ ಇಸ್ಕಾನ್ ಮಂದಿರಗಳು ಒರತೆ ಇದ್ದ ಹಾಗೆ. ಯಾಕೆ? ಈ ಒರತೆಗೆ ನೀವು ಬನ್ನಿ, ಶೀತಲವಾದ ನಿಮಗೆ ಸಾಧು ಸಂಘ ಸಿಗುತ್ತೆ, ಭಗವಂತನ ಬಗ್ಗೆ ಕೇಳುವ ಅವಕಾಶ ಸಿಗುತ್ತೆ, ಭಗವಂತನ ಭಜನೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತೆ, ಭಗವಂತನ ದರ್ಶನ ಸೇವೆ ಮಾಡುವ ಅವಕಾಶ ಸಿಗುತ್ತೆ. ಈ ಎಲ್ಲ ಭಾಗ್ಯಗಳನ್ನು ನಮಗೆ ಕೊಟ್ಟಿರುವವರು ವಿಶ್ವಗುರು ಶ್ರೀಲ ಪ್ರಭುಪಾದರು. ಜಯ ಶ್ರೀಲ ಪ್ರಭುಪಾದ. ಸೊ ನಾವು ಯಾವಾಗಲೂ ನಾವು ಮಿಸ್ ಮಾಡ್ಕೋಬಾರ್ದು. ಅಟ್ಲೀಸ್ಟ್ ಭಾನುವಾರದ ದಿವಸ ನಾವು ಹೆಚ್ಚು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಬಂದು ಸೇವೆಯಲ್ಲಿ ತೊಡಗಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ಭಗವಂತನ ನಾಮ ಜಪವನ್ನು ದೇವಸ್ಥಾನದಲ್ಲಿ ಮಾಡಿದ್ರೆ 10,000 ಪಟ್ಟು ಹೆಚ್ಚು ಅದು ಪವರ್ಫುಲ್ ಆಗಿರುತ್ತೆ. ಇದನ್ನು ನಾವು ಬಿಡಬಾರ್ದು. ಸದವಕಾಶವನ್ನು ಪ್ರಭುಪಾದರು ಒದಗಿಸ್ಕೊಟ್ಟಿದ್ದಾರೆ, ಅದನ್ನು ನಾವು ಬಿಡಬಾರ್ದು. ಅದಕ್ಕೆ ಭಾಗವತದ 4ನೇ ಸ್ಕಂದದಲ್ಲಿ ಪೃಥು ಚಕ್ರವರ್ತಿ, ಪೃಥು ಮಹಾರಾಜರು ಅವರನ್ನು ಬಂದು, ಅವರು ಎಷ್ಟು ದೊಡ್ಡ ಭಕ್ತರಾಗಿರ್ತಾರೆ ಅಂದರೆ, ಸಾಕ್ಷಾತ್ ನಾರಾಯಣ ಬಂದು ಕೇಳ್ತಾನೆ ಪೃಥು ಚಕ್ರವರ್ತಿಗೆ, ನಿನಗೆ ಏನು ಬೇಕು ಕೇಳು, ನಿನ್ನ ನಡವಳಿಕೆಯಿಂದ, ನಿನ್ನ ಯಜ್ಞದಿಂದ, ನಿನ್ನ ಭಕ್ತಿಯಿಂದ ನನಗೆ ಬಹಳ ಸಂತೋಷ ಆಗಿದೆ, ನಿನಗೆ ಯಾವುದೇ ವರದಾನ ನೀನು ಕೇಳು, ನಾನು ಕೊಡ್ತೀನಿ ಅಂತ. ಆಗ ಪೃಥು ಚಕ್ರವರ್ತಿ ಹೇಳ್ತಾರೆ, ನನಗೆ ಯಾವ ವರದಾನನೂ ಬೇಡಪ್ಪ, ನನಗೆ ಒಂದೇ ಒಂದು ವರದಾನ ಕೊಡು ನೀನು, ನನಗೆ 1 ಕೋಟಿ ಕಿವಿಗಳನ್ನು ಕೊಡಬೇಕು ನೀನು. ಯಾಕೆ 1 ಕೋಟಿ ಕಿವಿಗಳು ಅಂದರೆ, ಸದಾ ನಿನ್ನ ಕೃಷ್ಣ ಕಥೆಯನ್ನು ನಾನು ಸದಾ ಕೇಳ್ತಾ ಇರಬೇಕು, ಇದೊಂದೇ ನನ್ನ ಮಹದಾಸೆ ಅಂತ. ಇದರಿಂದ ನಮಗೇನು ಅರ್ಥ ಆಗುತ್ತೆ, ನಮ್ಮ ಕಿವಿಗಳಿರೋದು ಯಾವುದಕ್ಕೆ? ಅವ್ರು ಈ ಥರ ಮಾಡಿದ್ರು, ಇವ್ರು ಆ ಥರ ಮಾಡಿದ್ರು, ಇವನು ಬಿದ್ದ ಅವನು ಕದ್ದ, ಇದನ್ನು ಕೇಳ್ಕೊಂಡಿರೋದಕ್ಕಲ್ಲ ನಮ್ಮ ಕಿವಿ ಇರೋದು. ಆವಾಗ ಕಿವಿ ಏನಾಗುತ್ತೆ, ಒಂದು ಡಸ್ಟ್ಬಿನ್ ಆಗುತ್ತೆ. ಡಸ್ಟ್ಬಿನ್ ಅಂದರೆ ಏನು? ಕಸದ ಬುಟ್ಟಿ. ವೇಸ್ಟ್ ಎಲ್ಲ ಬಂದು ಕಿವಿ ಒಳಗಡೆ ಬೀಳ್ತಾ ಇರುತ್ತೆ, ಏನು ಪ್ರಯೋಜನ? ಅದರ ಬದಲು ನಮ್ಮ ಕಿವಿಗಳನ್ನು ಯಾವುದಕ್ಕೋಸ್ಕರ ಬಳಸಬೇಕು? ಭಗವಂತನ ನಾಮಸ್ಮರಣೆಯನ್ನು, ಭಗವಂತನ ನಾಮ ಉಚ್ಚಾರವನ್ನು ಕೇಳೋದಕ್ಕೆ, ಭಗವಂತನ ಕೀರ್ತನೆಯನ್ನು ಕೇಳೋದಕ್ಕೆ, ಭಗವಂತನ ಬಗ್ಗೆ ಭಕ್ತರು ಮಾತನಾಡುವ ವಿಷಯವನ್ನು ಕೇಳೋದಕ್ಕೆ ನಾವು ಬಳಸಬೇಕು ಅಂತ ಪೃಥು ಚಕ್ರವರ್ತಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಕಡೆಯ ವಿಚಾರ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಲವ ಮಾತ್ರ, ಲವ ಅಂದರೆ ಸ್ವಲ್ಪ, ಕ್ಷಣ ಮಾತ್ರ. ಕ್ಷಣ ಮಾತ್ರ ನಾವು ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದರೆ ಪರಮಸಿದ್ಧಿಯನ್ನು ನಾವು ಹೊಂದಬಹುದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದನ್ನು ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ತಮ್ಮ ಭಕ್ತರಿಗೆ. ಒಂದು ಸಾರಿ ಒಬ್ಬರು ಭಕ್ತರು ಕೇಳ್ತಾರೆ, ಇದು ನಿಜನಾ, ಸಾಧ್ಯನಾ? ಹೇಗೆ ಒಂದು ಲವ ಮಾತ್ರ, ಒಂದು ಕ್ಷಣ ಮಾತ್ರ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದರೆ ನಾವು ನಮ್ಮ ಜೀವನದ ಉದ್ಧಾರ ಆಗುತ್ತೆ, ಹೇಗೆ ಸಾಧ್ಯ? ಕ್ಷಣ ಮಾತ್ರ ಸಾಕಾ ಅಂತ ಅವರು ಕೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಹೌದು ಸಾಕಾಗುತ್ತೆ, ಕ್ಷಣ ಮಾತ್ರ ಸಾಕು, ಆದರೆ ಅನ್ನೋದಿದೆ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಏನಂದರೆ, 2 ರೀತಿಯ ಕಟ್ಟಿಗೆ ಇರುತ್ತೆ, ಹಸಿ ಕಟ್ಟಿಗೆ, ಒಣ ಕಟ್ಟಿಗೆ. ಯಾವುದರಲ್ಲಿ ಸುಲಭವಾಗಿ ಬೆಂಕಿ ಹಚ್ಕೊಳ್ಳುತ್ತೆ? ಯಾವುದು? ಒಣ ಕಟ್ಟಿಗೆ. ಯಾಕೆ? ಅದು ಒಣಗಿರುತ್ತೆ, ಬೆಂಕಿ ತಾಗುತ್ತೆ, ಅದು ಹತ್ಕೊಳ್ಳುತ್ತೆ. ಆದರೆ ನಾವು ಹಸಿ ಕಟ್ಟಿಗೆಯಲ್ಲಿ ಬೆಂಕಿಯನ್ನು ನಾವು ಹಚ್ಚಕ್ಕೆ ಹೋದರೆ ಏನಾಗುತ್ತೆ? ಎಷ್ಟೊಂದು ನೀರಾಂಶ, ತೇವಾಂಶ ಇರುತ್ತೆ. ಅದಕ್ಕೆ ಮೊದಲು ನಮಗೆ ಬರೋದೇನು? ಹೊಗೆ ಬರ್ತಾ ಇರುತ್ತೆ.
ಆ ಹೊಗೆಯಿಂದ ನಮಗೆ ಬಹಳ ತೊಂದರೆ ಆಗುತ್ತೆ. ಪ್ರಭುಪಾದರು ಹೇಳಿದ್ರು, ಅದೇ ರೀತಿಯಾಗಿ ನಾವು ಒಣ ಕಟ್ಟಿಗೆಯ ರೀತಿ ಇರಬೇಕು. ಏನು ಒಣ ಕಟ್ಟಿಗೆ ರೀತಿ ಇರಬೇಕು ಅಂದರೆ ಏನು? ಕೆಟ್ಟ ಪಾಪಕೃತ್ಯಗಳಲ್ಲಿ ತೊಡಗಬಾರದು. ಆಗ ಅಂತಹ ಮನೋಭಾವದಲ್ಲಿ ನಾವು ಭಗವಂತನ ಭಕ್ತರ ಸಂಘ ಮಾಡಿದ್ರೆ ಒಂದು ಕ್ಷಣನೂ ಸಾಕು. ಆ ಒಂದು ಕ್ಷಣದ ಸಂಘದಿಂದಲೂ ಕೂಡ ನಮಗೆ ಪರಮ ಉನ್ನತಿ ಸಿಗೋಕ್ಕೆ ಸಾಧ್ಯ. ನಾವು ಡೌಟ್ ಮಾಡ್ತೇವೆ, ಹೌದಾ ಭಾಗವತವನ್ನು ಕೇಳಿದರೆ ನಿಜವಾಗ್ಲೂ ನಮಗೆ ಕರೆಕ್ಟ್ ಚೆನ್ನಾಗಾಗುತ್ತಾ, ಅಥವಾ ಭಕ್ತಿ ಬರುತ್ತಾ, ಅಥವಾ ಹರಿನಾಮ ಜಪ ಮಾಡೋದ್ರಿಂದ ನಿಜವಾಗ್ಲೂ ಇದು ನಮಗೆ ಮುಕ್ತಿಯನ್ನು ಕೊಡುತ್ತಾ ಅಂತ ನಮಗೆ ಡೌಟ್ ಬರುತ್ತೆ ಅಲ್ವಾ. ಆದರೆ ನಾವು ಈ ಹರಿನಾಮ ಜಪವನ್ನಾಗಲಿ ಅಥವಾ ಸಾಧು ಸಂಘವನ್ನಾಗಲಿ ಸರಿಯಾದ ಪ್ರಜ್ಞೆಯಲ್ಲಿ, ಸರಿಯಾದ ಮನೋಭಾವದಲ್ಲಿ ನಾವು ಮಾಡಬೇಕು. ಆಗ ಒಂದು ಸಾರಿ ನಾಮವನ್ನು ಜಪ ಮಾಡಿದರೂ ಕೂಡ ತಕ್ಷಣ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಆದರೆ ನಮ್ಮ ಪರಿಸ್ಥಿತಿ ಆಗಿಲ್ಲ. ಒಂದು ಸಾರಿ ಜಪ ಮಾಡಿದ್ರೆ, ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗೋ ಪರಿಸ್ಥಿತಿ ಇಲ್ಲ ನಮಗೆ. ಯಾಕೆ ಅಂದರೆ ನಾವು ಹಸಿಯಾದ ಕಟ್ಟಿಗೆ ಆಗಿದ್ದೇವೆ. ಒಣಗಬೇಕು ಅಂದರೆ ಏನು? ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳು, ಬಯಕೆಗಳು ಇವೆಲ್ಲ ಸುಟ್ಟು ಹೋಗಿ ಆಗ ನಾವು ಒಣ ಕಟ್ಟಿಗೆ ಆದಾಗ ಸುಮ್ಮನೆ ಹಿಂಗೆ ಸ್ಪಾರ್ಕ್ ಒಂದು ಬಿದ್ದರೆ ಸಾಕು, ಅದು ದೊಡ್ಡದಾದ ಅಗ್ನಿ ಆಗುತ್ತೆ. ಸೊ ಪ್ರಭುಪಾದರು ಈ ಸುಂದರವಾದ ಒಂದು ಹೋಲಿಕೆಯ ಮುಖಾಂತರ ಹೇಳ್ತಾರೆ. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಮಾಡ್ತಾ ಇರುವಾಗ, ಪ್ರತಿ ವರ್ಷ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರು ಜಗನ್ನಾಥಪುರಿಯಲ್ಲಿ ಇರ್ತಾರೆ. ಪ್ರತಿ ವರ್ಷ ಭಕ್ತರು ನದಿಯಾದಿಂದ ಅಂದರೆ ಮಾಯಾಪುರ್, ಬೆಂಗಾಲ್ ಪ್ರಾಂತದಿಂದ ಚೈತನ್ಯ ಮಹಾಪ್ರಭುಗಳನ್ನು ನೋಡೋಕ್ಕೆ ಪ್ರತಿ ವರ್ಷ ಬರ್ತಾರೆ. ಯಾವ ಸಮಯದಲ್ಲಿ ಬರ್ತಾರೆ ಅಂದರೆ ರಥಯಾತ್ರೆಯ ಸಮಯದಲ್ಲಿ ಬರ್ತಾರೆ. ಒಂದು ರಥಯಾತ್ರೆಗೆ ಇನ್ನೂ 4 ತಿಂಗಳು ಇರುವಾಗಲೇ ಬರ್ತಾರೆ ಎಲ್ಲರೂ. ಅವರ ಯಾತ್ರೆಗಳನ್ನು ಕೋಆರ್ಡಿನೇಟ್ ಮಾಡೋದು ಒಬ್ಬರು ಭಕ್ತರಿರ್ತಾರೆ. ಅವರ ಹೆಸರು ಶಿವಾನಂದ ಸೇನಾ ಅಂತ. ಆ ಶಿವಾನಂದ ಸೇನರು ಏನು ಮಾಡ್ತಾಯಿದ್ರು ಅಂದರೆ, ಎಲ್ಲ ಭಕ್ತರು ಬರೋಕ್ಕೆ ಮುಂಚೆನೇ ಎಲ್ಲೆಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕೋ, ಎಲ್ಲೆಲ್ಲಿ ಊಟದ ವ್ಯವಸ್ಥೆ ಮಾಡಬೇಕೋ, ಅವರು ತಂಗಲು ವ್ಯವಸ್ಥೆ ಮಾಡಬೇಕೋ ಆ ರಾತ್ರಿ ಅದನ್ನೆಲ್ಲ ಅವರು ವ್ಯವಸ್ಥೆ ಮಾಡ್ತಾಯಿದ್ರು. ಅಂತಹ ಎಲ್ಲ ಭಕ್ತರ ಸೇವೆಯನ್ನು ಮಾಡ್ತಾ ಇರುವಂತಹ ಒಂದು ಪರಿಶುದ್ಧ ಭಕ್ತರವರು ಶಿವಾನಂದ ಸೇನಾ ಅಂತ. ಒಂದು ದಿವಸ ಏನಾಗುತ್ತೆ, ಅವರು ಹೋಗ್ತಾ ಇರುವಾಗ ಒಂದು ನಾಯಿ ಅವರ ಜೊತೆ ಬರುತ್ತೆ. ನಾಯಿ ಜನರಲಿ ನಾಯಿ ಮನುಷ್ಯರ ಸಂಘದಲ್ಲಿರುವಂತಹ ಒಂದು ಪ್ರಾಣಿ. ಆದರೆ ಈ ನಾಯಿ ಇವರ ಜೊತೆನೇ, ಭಕ್ತರ ಜೊತೆನೇ ಬಹಳಷ್ಟು ದೂರದ ಯಾತ್ರೆಯನ್ನು ಪ್ರಯಾಣವನ್ನು ಮಾಡುತ್ತೆ. ಸೊ ನಾಯಿ ಭಕ್ತರ ಜೊತೆ ಇದೆ. ಅದು ಭಕ್ತರೆಲ್ಲ ಕೀರ್ತನೆ ಮಾಡುವಾಗಲೂ ನಾಯಿ ಕೇಳ್ತಾ ಇರುತ್ತೆ. ಮತ್ತು ಆವಾಗ ಭಕ್ತರು ನೋಡ್ತಾರೆ, ನೋಡಪ್ಪ ಇವರೆಲ್ಲ ಈ ನಾಯಿ ನಮ್ಮ ಜೊತೆ ಬರ್ತಾ ಇದೆ, ಸ್ವಲ್ಪ ಪ್ರಸಾದ ಕೊಡಿ ಅವರಿಗೆ. ನಾಯಿಗೂ ಕೂಡ ಪ್ರಸಾದ. ಈ ರೀತಿ ಕಡೆಗೆ ಜಗನ್ನಾಥಪುರಿವರೆಗೂ ಒಬ್ಬ ನಾಯಿ ಬರುತ್ತೆ ಶಿವಾನಂದ ಸೇನರ ಜೊತೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಕೂಡ ನೋಡಿ ಆಶ್ಚರ್ಯ ಪಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಪ್ರಸಾದವನ್ನು ತಿನ್ನಿಸ್ತಾರೆ ತಮ್ಮ ಕೈಯಿಂದ ನಾಯಿಗೆ. ನೆಕ್ಸ್ಟ್ ದಿವಸ ಆ ನಾಯಿಯನ್ನು ಎಲ್ಲರೂ ಹುಡುಕ್ತಾ ಇರ್ತಾರೆ. ಎಲ್ಲೋ ಇತ್ತು ನಾಯಿ, ಕಾಣಿಸ್ತಾ ಇಲ್ವಲ್ಲ, ನೆನ್ನೆವರೆಗೂ ಇತ್ತು, ನಮ್ಮ ಜೊತೆನೇ ಊಟ ಮಾಡ್ತಾ ಇತ್ತು, ಕೀರ್ತನೆಯಲ್ಲೂ ಕೂಡ ಪಾಲ್ಗೊಳ್ತಾ ಇತ್ತು, ಇವತ್ತೇನು ನಾಯಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಎಲ್ಲರೂ ಹುಡುಕಾಡ್ತಾ ಇರ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿಮ್ಮ ಸಂಪರ್ಕದಿಂದ, ನೀವೆಲ್ಲ ಶುದ್ಧ ಭಕ್ತರಿದ್ದೀರಲ್ಲ, ನಿಮ್ಮ ಸಂಪರ್ಕದಿಂದ ಆ ನಾಯಿ ವೈಕುಂಠಕ್ಕೆ ಹೋಗಿದೆ. ಅಂದರೆ ಭಗವಂತನ ಭಕ್ತರ ಸಂಪರ್ಕದ ಶಕ್ತಿ ಎಷ್ಟು ಅಂತ ಚೈತನ್ಯ ಮಹಾಪ್ರಭುಗಳು ನಿರೂಪಣೆ ಮಾಡ್ತಾ ಇದ್ದಾರೆ ಇದರಿಂದ. ಇನ್ನೊಂದು ಕಡೆಯಲ್ಲಿ ಒಂದು ಬಹಳ ಚೆನ್ನಾಗಿರುವ ಒಂದು ನಿಜವಾದ ಒಂದು ಘಟನೆ. ಅಫ್ಕೋರ್ಸ್ ನಾನು ಇಷ್ಟವರೆಗೂ ಹೇಳಿದ್ದು ಕೂಡ ನಿಜವಾದ ಘಟನೆಗಳೇ. ಆದರೆ ಇಲ್ಲಿ ಒಂದು ಪ್ರಭುಪಾದರ ಲೀಲೆ ಒಂದು ಬಹಳ ಚೆನ್ನಾಗಿದೆ. ಒಂದು ಸಾರಿ ಶ್ರೀಲ ಪ್ರಭುಪಾದರು ತಮ್ಮ 2 ಶಿಷ್ಯರ ಜೊತೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇರ್ತಾರೆ. ಆ ವಿಮಾನದಲ್ಲಿ ಕೂತ್ಕೊಂಡು ಸ್ವಲ್ಪ ವಿಮಾನ ಶುರು ಆದಮೇಲೆ, ಪ್ರಯಾಣ ಶುರು ಆದಮೇಲೆ ಆ ಭಕ್ತರು ಸ್ವಲ್ಪ ಪುರಿಯನ್ನು ತಂದಿರ್ತಾರೆ, ಕಡಲೆ ಪುರಿಯನ್ನು ತಂದಿರ್ತಾರೆ, ಪ್ರಭುಪಾದರಿಗೆ ಕೊಡ್ತಾರೆ.
ಪ್ರಭುಪಾದರು ಅದರಲ್ಲಿ ಅರ್ಧ ಸ್ವೀಕರಿಸ್ಬಿಟ್ಟು ಇನ್ನು ಅರ್ಧದಲ್ಲಿ 2 ಭಾಗ ಮಾಡಿ ಆ ಇಬ್ಬರು ಭಕ್ತರಿಗೆ ಕೊಟ್ಬಿಡ್ತಾರೆ, ನೀವು ತಿನ್ನಿ ಅಂತ. ಆ ಇಬ್ಬರು ಭಕ್ತರಿಗೆ ಬಹಳ ಸಂತೋಷ ಆಗುತ್ತೆ, ನಮಗೆ ಮಹಾಪ್ರಸಾದ ಸಿಕ್ಕಿದೆ ಅಂತ. ಅವರು ತಿಂತಾ ಇರ್ತಾರೆ. ಆಗ ಅಲ್ಲಿ ವಿಮಾನದಲ್ಲಿ ಗಗನ ಸಖಿಯರು ಅಂತ ಇರ್ತಾರಲ್ವ, ಏರ್ ಹಾಸ್ಟೆಸ್, ಅವ್ರು ಬಂದುಬಿಟ್ಟು ತಕ್ಷಣ ನೋಡಿಬಿಟ್ಟು ಇದೇನಿದು ಚೆನ್ನಾಗಿದೆ ಅಂತ ಅವರೇ ಕೈಯಲ್ಲಿ ಎತ್ತಿಬಿಟ್ಟು ತಿಂತಾರೆ. ತಿಂದ್ಬಿಟ್ಟು ಆ ಗಗನ ಸಖಿ ತಿಂದ್ಬಿಟ್ಟು ಬಹಳ ರುಚಿಯಾಗಿದೆ, ಏನಂತಾರೆ ಇದಕ್ಕೆ ಅಂತ ಅವರೆಲ್ಲ ಕೇಳ್ತಾರೆ. ಅಂದರೆ ಇಂತಹ ವರ್ತನೆ ಸಾಮಾನ್ಯವಾಗಿ ಅವ್ರು ಮಾಡೋದಿಲ್ಲ. ಏನೋ ಅವ್ರಿಗೆ ಪ್ರೇರೇಪಣೆ ಆಗಿದೆ, ಪರಮಾತ್ಮನಿಂದ ಒಳಗಡೆಯಿಂದ ಪ್ರೇರೇಪಣೆ ಆಗಿದೆ. ಅವರು ಶುದ್ಧ ಭಕ್ತರ ಮಹಾಪ್ರಸಾದವನ್ನು ಸ್ವೀಕರಿಸಿದ್ದಾರೆ, ಅವರಿಗೆ ಗೊತ್ತಿಲ್ಲದೇನೆ ಸ್ವೀಕರಿಸಿದ್ದಾರೆ. ಅನಂತರ ಅವ್ರು ಕೇಳ್ತಾರೆ, ಏನು ಕೊಡಲಿ ನಿಮಗೆ ಅಂತ. ಪ್ರಭುಪಾದರು ನಾವು ಆಚೆ ಏನೂ ತಿನ್ನೋದಿಲ್ಲ ಅಂತ ಆ ಭಕ್ತರು ಹೇಳ್ತಾರೆ. ಆಗ ಪ್ರಭುಪಾದರು ಸರಿ ಹಣ್ಣಿದ್ರೆ ತಗೊಂಬನ್ನಿ ಅಂತ. ಸೊ ಹಣ್ಣು ತರ್ತಾರೆ. ಅದಾದಮೇಲೆ ಇನ್ನೇನಾದರೂ ತರಲಾ ಅಂತ ಕೇಳ್ತಾರೆ. ಸರಿ ಒಂದು ಬಿಸಿ ಹಾಲು ತಗೊಂಬನ್ನಿ ಅಂತ ಪ್ರಭುಪಾದರು ಹೇಳ್ತಾರೆ. ಬಿಸಿ ಹಾಲು ತಂದು ಕುಡಿತಾರೆ ಪ್ರಭುಪಾದರು. ಇದಾದಮೇಲೆ ಅನೇಕ ವರ್ಷಗಳು ಕಳೆಯುತ್ತೆ ನೋಡಿ. ಆ ಒಂದು ಕ್ಷಣದಲ್ಲಿ ಪ್ರಭುಪಾದರ ಸಂಘ ಸಿಕ್ತು ಅವರಿಗೆ, ಶುದ್ಧ ಭಕ್ತರ ಸಂಘ ಆ ಏರ್ ಹಾಸ್ಟೆಸ್ಗೆ ಸಿಕ್ತು. ಇದಾದಮೇಲೆ ಅನೇಕ ವರ್ಷಗಳ ನಂತರ ಬ್ರೆಜಿಲ್ ದೇಶದಲ್ಲಿ ಕೆಲವು ಭಕ್ತರು ಡೋರ್ ಟು ಡೋರ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಮನೆ ಮನೆಗಳಿಗೆ ಹೋಗಿಬಿಟ್ಟು ಪ್ರಭುಪಾದರ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇರ್ತಾರೆ. ಆಗ ಒಂದು ಹೆಂಗಸಿನ ಮನೆಗೆ ಹೋಗ್ತಾರೆ. ಭಕ್ತರನ್ನು ಕಂಡ ತಕ್ಷಣ ಹೆಂಗಸಿಗೆ ಬಹಳ ಸಂತೋಷ ಆಗುತ್ತೆ. ಓ ಯಾರೋ ಭಕ್ತರು ಬಂದಿದ್ದಾರೆ, ಬನ್ನಿ ಮನೆ ಒಳಗಡೆ ಬನ್ನಿ ಅಂತ. ಆ ಭಕ್ತರು ಹೋದ್ಮೇಲೆ ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ. ಅವರ ಮನೆ ಒಳಗಡೆ ಚೈತನ್ಯ ಮಹಾಪ್ರಭುಗಳು, ರಾಧಾಕೃಷ್ಣ, ಪ್ರಭುಪಾದರ ಫೋಟೋಗಳು ಇಟ್ಕೊಂಡು ಅವರು ಮತ್ತು ರಾಧಾಕೃಷ್ಣರ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಬ್ರೆಜಿಲ್ ದೇಶದಲ್ಲಿ. ಆಯಿತಾ? ಇದು ಹೇಗಾಯಿತು ಸಾಧ್ಯ ನಿಮಗೆ? ಹೇಗೆ ಗೊತ್ತಾಯಿತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಂತ ಕೇಳಿದಾಗ ಭಕ್ತರು ಆ ಹೆಂಗಸು ಹೇಳ್ತಾರೆ, ನೋಡಿ ಅನೇಕ ವರ್ಷಗಳ ಹಿಂದೆ ನಾನು ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಾನು ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆವತ್ತು ಪ್ರಭುಪಾದರಿಗೆ ನಾನು ಹಾಲನ್ನು ಮತ್ತು ಹಣ್ಣುಗಳನ್ನು ನಾನು ಕೊಡುವ ನನಗೆ ಒಳ್ಳೆಯ ಅವಕಾಶ ಸಿಕ್ತು, ಸೇವೆ ಮಾಡುವ ಅವಕಾಶ ಸಿಕ್ತು. ಅವರ ಮಹಾಪ್ರಸಾದದ ಪ್ರಭಾವದಿಂದ ನನಗೂ ಕೂಡ ಈ ಹರೇ ಕೃಷ್ಣ ಅಂದರೆ ಏನು ಅಂತ ತಿಳ್ಕೋಬೇಕು ಅಂತ ಕುತೂಹಲ ಬಂತು. ಯಾರೋ ಭಕ್ತರು ನಮಗೆ ಸಿಕ್ಕಿದ್ರು, ಅವರು ಪ್ರಭುಪಾದರ ಬುಕ್ಸ್ ಎಲ್ಲ ಕೊಟ್ಟರು. ಅದನ್ನು ನೋಡಿ ಓದ್ಬಿಟ್ಟು ನಾನು ಕೂಡ ಪ್ರತಿ ದಿವಸ 16 ಮಾಲೆ ಜಪ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನಮ್ಮ ಮನೆಯಲ್ಲೂ ಕೂಡ ಭಗವಂತನ ಆರಾಧನೆ ಮಾಡೋಕ್ಕೆ ನಾನು ಶುರು ಮಾಡಿದೆ ಅಂತ ಆ ಹೆಂಗಸು, ಆ ಭಕ್ತೆ ಹೇಳ್ಕೊತಾಳೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಯಾವತ್ತೋ ಒಂದು ಕ್ಷಣ ಪ್ರಭುಪಾದರನ್ನು ಕಂಡು ಪ್ರಭುಪಾದರ ಸೇವೆ ಮಾಡುವ ಮಹತ್ ಭಾಗ್ಯ ಆ ಹೆಂಗಸಿಗೆ ಸಿಕ್ತು. ಅದರಿಂದ ಒಂದು ಲವಮಾತ್ರ ಸಾಧು ಸಂಘ, ಕೆಲವು ಕ್ಷಣಗಳ ಭಕ್ತರ ಸಂಪರ್ಕದಿಂದ ಅವರ ಜೀವನವೇ ಪರಿವರ್ತನೆ ಆಯಿತು. ಅವರಿಗೆ ಕೃಷ್ಣ ಭಕ್ತಿಯ ಗಿಫ್ಟ್ ಅವರಿಗೆ ಸಿಕ್ತು ಪ್ರಭುಪಾದರಿಂದ ಅಂತ. ಸೊ ಅದಕ್ಕೋಸ್ಕರ ನಾವು ಕೂಡ ಪ್ರಭುಪಾದರ ಸೇವೆ ಮಾಡುವ ಅವಕಾಶವನ್ನು ಬಿಟ್ಕೊಡ್ಬಾರ್ದು. ಎಷ್ಟೇ ಕಷ್ಟ ಆದರೂ ಕೂಡ ಏನೋ ಒಂದು ಸೇವೆ ಮಾಡೋಣ. ಭಾನುವಾರನಾದರೂ ದೇವಸ್ಥಾನಕ್ಕೆ ಬಂದು ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ. ಮತ್ತು ಆಚೆ ಹೋಗಿಬಿಟ್ಟು ಪ್ರಭುಪಾದರ ಪುಸ್ತಕಗಳ ವಿತರಣೆಯನ್ನು ಮಾಡೋಣ. ಜನರು ನಮ್ಮ ಮಾತನ್ನು ಕೇಳದೇ ಇರಬಹುದು, ಪುಸ್ತಕಗಳನ್ನು ತಗೊಳ್ಳದೇ ಇರಬಹುದು, ಪರವಾಗಿಲ್ಲ. ಆದರೆ ಪ್ರಭುಪಾದರ ಬಗ್ಗೆ, ಕೃಷ್ಣನ ಬಗ್ಗೆ ನಮಗೆ ಗೊತ್ತಿರುವಷ್ಟು ಅವರಿಗೆ ಹೇಳೋಣ. ಅವರ ಕಿವಿಯಲ್ಲಿ ಬಿದ್ದರೆ ಅದರಿಂದ ಏನೋ ಒಂದು ಮುಂದಿನ ಯಾವುದೋ ಒಂದು ದಿವಸ ಅವರಿಗೆ ಅದರಲ್ಲಿ ಜ್ಞಾನೋದಯ ಆಗಿ ಅವರು ಕೂಡ ಭಕ್ತಿಯನ್ನು ಹೊಂದುತ್ತಾರೆ ಅನ್ನುವ ಮನಸ್ಸು ನಮಗೆ ಇರಬೇಕು. ಸೊ ಇದರಿಂದ ಭಗವಂತನ ಸಾಧುಗಳ ಸಹವಾಸದ ಮಹಿಮೆ ಈ ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಅವರು ಸೂತ ಮುನಿಗಳಿಗೆ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ನಮಗೆ ನಿಮ್ಮ ಸಂಘ ಸಿಕ್ಕಿದೆ, ನಮ್ಮ ಸೌಭಾಗ್ಯ ಇದು. ನೀವು ಶುಕಮುನಿಗಳಿಂದ ಕೇಳಿದ ಭಾಗವತವನ್ನು ನಮಗೆ ದಯವಿಟ್ಟು ನಮಗೂ ಹೇಳಿ, ನಮಗೂ ತಿಳಿಸ್ಕೊಡಿ ಅಂತ ಅವರು ಬಹಳ ಜಿಜ್ಞಾಸುಗಳಾಗಿ ಪ್ರಶ್ನೆಯನ್ನು
ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ, ಅದು ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಇಲ್ಲಿಗೆ ಮುಗಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕೀ ಜೈ.